ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ನನ್ನ ದಿನ ಸ್ಟಾರ್ಟ್ ಆಗೋದೆ 5 ಗಂಟೆಯಿಂದ. ಎಕ್ಸಾಕ್ಟ್ 5 ಗಂಟೆಗೆ ಎದ್ಬಿಡ್ತೀನಿ. ಹಾಗೆ ಮತ್ತೆ ಕಣ್ಣು ಮುಚ್ಚಿದ್ರು ಕೂಡ ಮತ್ತೆ ಅದೇನೋ ಗೊತ್ತಿಲ್ಲ, ನನ್ನ ಮೈಂಡಲ್ಲಿರುವಂಥ ಅಲಾರಾಮ್ ನನ್ನನ್ನು ಎಬ್ಬಿಸ್ಬಿಡುತ್ತೆ. ಸೊ ಇನ್ನು 5 ಗಂಟೆಗೆ ಎದ್ದು ನಾನು ಫಸ್ಟ್ ಮಾಡೋದೇ ಬಿಸಿನೀರು ಕುಡಿದು ನನ್ನ ಯೋಗ ಕ್ಲಾಸ್ ಸ್ಟಾರ್ಟ್ ಆಗೋದು. ಅದೇನೋ ಗೊತ್ತಿಲ್ಲ, ಬಿಸಿನೀರು ಬೇಗ ಅಂತ ಕುಡಿಯೋದಕ್ಕಾಗಲ್ಲ. ಆ ಬಿಸಿನೀರು ಕುಡಿದು ಆಸ್ಕೊಂಡು ನನ್ನ ಕ್ಯಾಮ್ರಾ ಎಲ್ಲ ಸೆಟ್ ಮಾಡೋದ್ರೊಳಗಡೆನೆ 5:30 ಆಗಿಬಿಟ್ಟಿರುತ್ತೆ. ಇನ್ನು ಎಕ್ಸಾಕ್ಟಾಗಿ 5:30 ನಮ್ಮದು ಯೋಗ ಕ್ಲಾಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಆ್ಯಂಡ್ ಎಲ್ಲ ಡೀಟೇಲ್ಸ್ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತು ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ, ಹಾಗೆ ಈ ಒಂದು ವಿಡಿಯೋದಲ್ಲೂ ಕೂಡ ತುಂಬ ವಿಚಾರಗಳು ತಿಳ್ಕೊಳ್ತಾ ಹೋಗೋಣ. ಮತ್ತು ವೆರಿ ವೆರಿ ಇಂಪಾರ್ಟೆಂಟ್, ಲೈಫನ್ನು ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಆಸೆ ಪಡ್ತಿರೋರಿಗೆ, ಮತ್ತು ಮ್ಯಾನಿಫೆಸ್ಟೇಷನ್ ಹೆಂಗೆ ವರ್ಕ್ ಆಗುತ್ತೆ, ಇದೆಲ್ಲ ನಿಜನಾ, ಹೆಂಗೆ ಮಾಡ್ಕೋಬೇಕು, ನಾನು ಕೂಡ ರಿಯಾಲಿಟಿಗೆ ತರಬೇಕು ನನ್ನ ಲೈಫನ್ನು ಅಂತ ಅಂದ್ಕೊಳ್ಳೋರಿಗೆ ಈ ಲಾಗ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಸ್ಕಿಪ್ ಮಾಡಿದೆ ಪೂರ್ತಿ ಲಾಗ್ನ ನೋಡಿ. ನಾನು ಕೂಡ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ, ಬೇಗನೆ ಶೇರ್ ಮಾಡ್ತೀನಿ ಪ್ರತಿಯೊಂದನ್ನು. ಹಾಗೆ ಇನ್ನೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಎಲ್ಲದು. ಸೊ ತುಂಬ ಜನ ನನ್ನ ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಿ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿತಾ ಇದ್ದೀರಿ. ಸೊ ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದೇ ಲೈಕ್ ಮಾಡಿ. ಮತ್ತು ಏನೇ ಹೇಳಬೇಕು ಏನೇ ಕೇಳಬೇಕು ಅಂದರೂ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಇನ್ನು ಇವತ್ತಿನ ಲಾಗ್ ವಿಚಾರಕ್ಕೆ ಬರೋದಾಯಿತು ಅಂದರೆ, ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು ಫ್ರೆಂಡ್ಸ್, ಕನ್ಸಿಸ್ಟೆಂಟ್ ಅನ್ನೋದನ್ನು ಬೀಟ್ ಮಾಡ್ತಾ ಇದ್ದೀನಿ ನಾನು. ಈವನ್ ಶನಿವಾರ ಭಾನುವಾರ ಇರೋದಿಲ್ಲ ಯೋಗ ಕ್ಲಾಸ್ ಅನ್ನೋದು, ಬಟ್ ನನಗೆ ಅಭ್ಯಾಸ ತಪ್ಪಬಾರ್ದು ಅಂತ ಹೇಳಿ ಶನಿವಾರ ಭಾನುವಾರನೂ ಕೂಡ ಮಿಸ್ ಆಗದಿರ ಎದ್ದೇಳ್ತಾ ಇದ್ದೀನಿ. ಸೊ ಎದ್ದೇಳೋದು ತುಂಬ ಕಷ್ಟ ಅಲ್ವಾ? ಎಷ್ಟೋ ಜನಕ್ಕೆ ಅನ್ನಿಸ್ತಿರುತ್ತೆ, ಹಬ್ಬ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಎದ್ದೇಳೋಕ್ಕಾಗ್ತಿಲ್ಲ ಅಂತೇಳಿ. ಬಟ್ ನಾನು ಹಾಗೆ ಇದ್ದೆ. ಬಟ್ ಯಾವಾಗ ಟ್ರಿಗರ್ ಪಾಯಿಂಟ್ ಆಗುತ್ತೆ ನಮಗೆ, ಆವಾಗಲೇ ನಾವು ಎದ್ದೇಳೋದು. ಅದಕ್ಕಿಂತ ಮುಂಚೆನೂ ಕೂಡ ಒಂದು ಚಿಕ್ಕ ಕೆಲಸ ಇದೆ. ಏನು ಗೊತ್ತಾ, ನಮಗೇನು ಇಷ್ಟ, ನಮಗೆ ಹೆಂಗೆ ಬೇಕು ಲೈಫ್, ಅದನ್ನು ನಮ್ಮ ಮೈಂಡಿಗೆ ಟ್ರೈನ್ ಮಾಡ್ತಿರಬೇಕು. ನಾನು ಅದನ್ನೇ ಮಾಡಿದ್ದು. ಯಾಕೋ ನನ್ನ ಮೇಲೆ ನನಗೆ ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಯಾಕೆ ಗೊತ್ತಾ, ಒಂದು 3 ದಿನ ಮಾಡೋದು, 1 ದಿನ ಬಿಡೋದು, ಮತ್ತೆ ಆ ಕಡೆ ಯಾಕೋ ಬೇಜಾರಾಯಿತು ಅಂತ ಹೇಳಿ ಲೆಸ್ ದೆನ್ ಒಂದು 4 ಎಕ್ಸಸೈಸ್ ಮಾಡ್ತದೆ, 2 ಎಕ್ಸಸೈಸ್ ಮಾಡಿ ಮುಗಿಸೋದು, ಈ ಥರ ಏನೇನೋ ಆಟಗಳು ಆಡ್ತಿರ್ತೀವಲ್ವ ನಮಗೆ ನಾವು ಮಾಡ್ಕೊಳ್ಳೋವಾಗ. ಸೊ ಹಾಗೆ ಕ್ಲಾಸಿನೂ ಅಟೆಂಡ್ ಆದೆ. ಸೊ ಕ್ಲಾಸ್ ಅಟೆಂಡ್ ಆದಮೇಲೆ ಮೆಂಟಲಿ ಫಿಕ್ಸ್ ಆಗಿದ್ದೆ ಗೊತ್ತಾ, ಮಿಸ್ ಮಾಡೋಂಗೆ ಇಲ್ಲ ದಿವ್ಯಾ, ನೀನು ಮಲ್ಕೊಂಡ್ರೂ ಕೂಡ ನಿನ್ನ ಎಬ್ಬಿಸ್ಕೋಬೇಕು, ಆ ಥರ ನಿನ್ನ ಮೈಂಡನ್ನು ಟ್ರೈನ್ ಮಾಡ್ಕೊ ಅಂತ. ನಾನು ಒಂದ್ಸರಿ ಅಷ್ಟು ಸ್ಟ್ರಾಂಗಾಗಿ ಫಿಕ್ಸ್ ಆದರೆ ಅಂತಂದರೆ ಮುಗೀತು ಫ್ರೆಂಡ್ಸ್. ಅವತ್ತಿಂದ ಇವತ್ತಿನವರೆಗೂ ಮಿಸ್ಸೇ ಇಲ್ಲ. ಎಷ್ಟು ಪ್ರೌಡ್ ಫೀಲಿಂಗ್ ಆಗುತ್ತೆ ಗೊತ್ತಾ. ಇನ್ನು ಎಕ್ಸಾಕ್ಟ್ 5:30ಕ್ಕೆ ಸ್ಟಾರ್ಟ್ ಆಗಿರೋವಂಥ ಯೋಗ ಕ್ಲಾಸ್ ನನಗೆ ಬಂದು 6:35ಕ್ಕೆ ಕ್ಲೋಸ್ ಆಗುತ್ತೆ. ಆನ್ಲೈನಲ್ಲೇ ಇರುತ್ತೆ, ಪ್ಯೂರಾಗಿ ಕನ್ನಡದಲ್ಲೇ ಹೇಳ್ಕೊಡ್ತಾರೆ. ನನಗೆ ನನ್ನ ಲೈಫಲ್ಲಿ ಯೋಗವನ್ನು ಪರಿಚಯ ಮಾಡಿಕೊಟ್ರುವಂಥ ಗುರುಗಳು ನಾನೇ ಬಿಟ್ಬಿಟ್ಟಿದ್ದೆ. ಮತ್ತೆ ಇವಾಗ ನೆನಪಾಗಿದ್ದು ಅವ್ರ ಹತ್ರನೇ. ಸೊ ಅವ್ರ ಹತ್ರ ಹೋದ್ಮೇಲೆ ಮೇ ಬಿ ನನ್ನ ಒಂದು ಕ್ವಶನ್ಸ್ಗಳಿಗೂ ಉತ್ತರ ಸಿಗ್ತಾ ಇದೆ ಆ್ಯಂಡ್ ನನ್ನ ಪ್ರಾಬ್ಲಮ್ಸ್ಗೂ ಕೂಡ ಉತ್ತರ ಸಿಗ್ತಾ ಇದೆ. ಪ್ರೆಸೆಂಟ್ ಮಾತ್ರ ತುಂಬ ಪೀಸ್ಫುಲ್, ತುಂಬ ಹ್ಯಾಪಿಯಾಗಿದ್ದೀನಿ. ಇನ್ನು ನಾನು ಎದ್ದೇಳೋದ್ರೊಳಗಡೆ ನನಗೆ ABC ಜ್ಯೂಸ್ ಕೂಡ ರೆಡಿಯಾಗಿರುತ್ತೆ. ಸೊ ಜಯಂತ್ ಮಾಡ್ತಿರ್ತಾರಲ್ವ, ನನಗೊಂದು ಗ್ಲಾಸ್ ತೆಗೆದಿಟ್ಟಿರ್ತಾರೆ. ಇನ್ನು ಎದ್ದ ತಕ್ಷಣ ನಾನು ಸ್ವಲ್ಪ ಬಿಸಿನೀರು ಕುಡಿದು ಹಾಗೆ ಬಾಯಿ ತೊಳ್ಕೊಂಡು ಹಾಗೆ ಮುಖ ತೊಳ್ಕೊಂಡು ಕೂತ್ಕೊಂಡಿರ್ತೀನಿ ಸಮ್ಟೈಮ್ಸ್. ಆದರೆ ಇನ್ನೊಂದು ಸಮ್ಟೈಮ್ಸ್ ಸ್ವಲ್ಪ ಟೈಮ್ ಇದೆ ಅಂತಂದಾಗ ಚೆನ್ನಾಗಿ ಫೇಸ್ ವಾಶು ಮತ್ತು ಸೋಪು ಇದೆಲ್ಲ ಹಚ್ಚಿ ತಿಕ್ಕೊಂಡ್ಬಂದಿರ್ತೀನಿ. ಹಿಂಗಿರುತ್ತೆ. ಇನ್ನು ಇವತ್ತು ಮಂಡೇ, ಸೊ ಮಿಟ್ಟುಗೆ ತಲೆ ಸ್ನಾನ ಮಾಡಿಸ್ಬೇಕಿತ್ತು, ಸಂಡೇನೇ ಮಾಡಿಸ್ಬೇಕಿತ್ತು. ಬಟ್ ನಿನ್ನೆ ಲಾಗ್ ನೋಡಿದ್ರಲ್ಲ ಎಷ್ಟು ಬ್ಯುಸಿ ಇದ್ದೆ ನಾನು ಅಂತ ಹೇಳಿ. ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಮತ್ತು ಮನೇಲಿ ಮಧ್ಯಾಹ್ನದ ಮೇಲೆ ನನ್ನ ಒಂದು ವರ್ಕ್ಸ್ ಆಗಿರ್ಬೋದು, ಆಗಲೇ ಇಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ತಲೆ ಸ್ನಾನ ಮುಗಿಸ್ಕೊಂಡು ಇವಾಗ ಬಂದು ಸ್ವಲ್ಪ ಹೇರ್ ಡ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಆ ಬಿಟ್ಟರೆ ಶೀತ ಎಲ್ಲ ಆಗಿಬಿಡುತ್ತೋ ಅಂತೇಳಿ. ನನಗೆ ಅವಳಿಗೆ ಸ್ಕಾಲ್ಪ್ಗೆ ಡೈರೆಕ್ಟಾಗಿ ಹೀಟ್ ಕೊಡೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಮೀಡಿಯಮ್ ಒಂದು ಇರುತ್ತಲ್ಲ, ಹೀಟ್ ಇರುತ್ತಲ್ಲ, ಸೊ ಅದರಲ್ಲಿ ಇಟ್ಕೊಂಡು ಕೈ ಅಡ್ಡ ಇಟ್ಕೊಂಡೆ ಅವಳಿಗೆ ಯಾವಾಗಲೂ ಹೇರ್ ಡ್ರೈ ಮಾಡೋದು. ಆಲ್ಮೋಸ್ಟ್ ತುಂಬ ದಿನ ಆಯಿತು ಅಂತ ಅನಿಸುತ್ತೆ. ತಲೆ ಸ್ನಾನ ಮಾಡಿಸಿ ಬಿಸಿಲಿಗೆ ಬಿಟ್ಬಿಡ್ತೀನಿ, ಸ್ವಲ್ಪ ಹೊತ್ತು ನಿಂತ್ಕೊಳ್ರಿ ಅಂತ ಹೇಳಿ. ಬಟ್ ಇವತ್ತು ಇನ್ನೇನು ಸ್ಕೂಲ್ಗೆ ರೆಡಿ ಮಾಡಬೇಕು ಅಂತ ಹೇಳಿ ಹೇರ್ ಡ್ರೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಮಕ್ಕಳಿಗೆ ಯಾರಾದರೂ ಕಂಪಲ್ಸರಿ ಹೇರ್ ಡ್ರೈ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಸೊ ಪ್ಲೀಸ್ ಮಾಡಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಇನ್ನು ಮಿಟ್ಟಿಗೆ ರೆಡಿ ಮಾಡಬೇಕು, ಚಿಟ್ಟಿತಂತಾನೆ ರೆಡಿ ಆಗ್ತಾನೆ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಕೆಲಸ ಮಾಡ್ಕೊತಾ ಇದ್ದೀನಿ ಮನೇಲಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಿನ್ನೆ ಇವತ್ತು ಅಮಾವಾಸ್ಯೆ ಆ್ಯಕ್ಚುಲಿ. ನಿನ್ನೆ ನಾನು ಏನು ಅಂದ್ಕೊಂಡಿದ್ದೆ, ಡೀಪ್ ಕ್ಲೀನ್ ಮಾಡೋಣ ಎಲ್ಲದು ಅಂತ ಅಂದ್ಕೊಂಡೆ. ಬಟ್ ನಾವು ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗಡೆ ಅರ್ಧ ಸುಸ್ತು, ಮನೇಲಿ ಉಳ್ಕಿರೋ ಕೆಲಸಗಳೆಲ್ಲ ನೆನೆಸ್ಕೊಂಡು ಅದನ್ನು ಮಾಡೋವಾಗಲೇ ಇನ್ನೊಂದು ಅರ್ಧ ಸುಸ್ತು. ಅದರಲ್ಲೂ ಈ ಮಕ್ಕಳು ಒಂದು ಸ್ವಲ್ಪ ಕಾಡಿದ್ರು ಅಂತಂದರೆ ಮುಗೀತಲ್ಲ, ಸ್ವಿಚ್ ಆಫ್. ಇನ್ನೇನು ಮಾಡಲಿ. ಅದಕ್ಕೆ ಏನು ಅಂದ್ಕೊಂಡೆ ಅಂತಂದರೆ, ಬೆಳಗ್ಗೆನೇ ಮಕ್ಕಳನ್ನ ರೆಡಿ ಮಾಡ್ತಾರೆ ನನ್ನ ಕೆಲಸಗಳನ್ನ ಮಾಡ್ಕೊತೀನಿ ಮಮ್ಮಿ ಪ್ಲೀಸ್, ನನಗೆ ಒಂದು ಸ್ವಲ್ಪ ರೆಸ್ಟ್ ಬೇಕು ಅಂದಿದ್ದಕ್ಕೆ. ರಾತ್ರಿ ಮತ್ತು ಜಯಂತ್ ನನಗೇನು ಫೋರ್ಸ್ ಮಾಡಲಿಲ್ಲ. ಆಯಿತು ನಿನ್ನ ಇಷ್ಟ, ನೀನು ಬೆಳಗ್ಗೆ ಎದ್ದು ಮಾಡ್ಕೊತೀನೇನೋ ಕಾನ್ಫಿಡೆನ್ಸ್ ನಿನಗಿತ್ತು ಅಂತಂದರೆ ಮಾಡ್ಕೋ ಅಂತ ಹೇಳಿದರು. ಸರಿ ಆಯ್ತು, ನಾನು ಮಾಡ್ಕೊತೀನಿ, ಬಟ್ ಇವಾಗ ಮಾತ್ರ ರೆಸ್ಟ್ ಬೇಕು ಅಂತ ಹೇಳಿ ರೆಸ್ಟ್ ಮಾಡಿಬಿಟ್ಟೆ. ಹಾಗಾಗಿ ನನಗೆ ಡೀಪ್ ಕ್ಲೀನ್ ಮಾಡೋದಕ್ಕೆ ಆಗಲಿಲ್ಲ. ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಡೀಪ್ ಕ್ಲೀನ್ ಮಾಡ್ಕೊತೀನಿಲ್ಲ. ಸೊ ಆ ಒಂದು ಪೂಜೆಗೆ ಇಷ್ಟು ಬ್ಯುಸಿ ಇದ್ದಾಗ, ಮಾರ್ನಿಂಗ್ ಮತ್ತು ಕ್ಲಮ್ಸಿ ಡೇ ಇದ್ದಾಗ ನಾನು ದೊಡ್ಡದಾಗಿ ಏನೇನೋ ಮಾಡೋದಕ್ಕೆ ತಡ್ಕೊಳ್ಳಲ್ಲ ಫ್ರೆಂಡ್ಸ್. ಅಂದರೆ ತಿಂಡಿನ
ತೀರಾ ಕೆಲಸ ಹಿಡಿಯೋವಂಥದ್ದು. ಸೊ ಹಾಗಾಗಿ ಬಡವ್ರದ್ದು ಇದೆಲ್ಲ ಪಾಲಿಸಿ ಏನು ಹೇಳಿ ಚಿತ್ರಾನ್ನ. ಸೊ ಬೇಗ ಹೋಗಿ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಒಗ್ಗರಣೆ ಹಾಕಿ ಬಂದಿದ್ದೆ. ಜಯಂತ್ ಹೋಗಿ ಅನ್ನ ಕಲಿಸ್ತಾ ಇದ್ದಾರೆ. ಅಷ್ಟರೊಳಗಡೆ ನಾನು ನೀಟಾಗಿ ಮನೆಯೆಲ್ಲ ನೀಟಿಟ್ಟು ಕಸ ಹೊಡ್ಕೊಂಡು ನೆಲ ಒರೆಸ್ಕೊತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಇಂಟ್ರೆಸ್ಟ್ ಇದ್ದಾಗ ಕೆಲಸಗಳು ತುಂಬ ಬೇಗ ಆಗುತ್ತೆ. ನಾನು ಅಂದ್ಕೊಂಡಿದ್ಕಿಂತ ಬೇಗ ಆಗುತ್ತೆ. ಬಟ್ ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ, ಬೇರೆ ಕಡೆ ಗಮನ ಇದೆ ಅಂತಂದಾಗ ಅದೇನೋ ಗೊತ್ತಿಲ್ಲ, ಎಷ್ಟು ಸ್ಪೀಡಾಗಿ ಮಾಡೋಕ್ಕೆ ಹೋದ್ರೂ ಕೂಡ ಕೆಲಸ ಆಗಲ್ಲ. ಅಂದರೆ ಗಮನ ಎಲ್ಲಿರುತ್ತೆ ನನಗೆ ಅಲ್ಲಿ ತುಂಬ ಫೋಕಸ್. ಸೊ ಇವತ್ತು ನೋಡಿ, ಇವತ್ತು ಬೆಳಗ್ಗೆ ಎದ್ದು ನನಗೆ ಮನೆಯೆಲ್ಲ ಕ್ಲೀನ್ ಆಗಬೇಕು, ಕಸನೆಲ್ಲ ಆಗಬೇಕು, ಇವ್ರ ಮಕ್ಕಳು ಹೋಗೋದ್ರೊಳಗಡೆ ನಾನು ರೆಡಿ ಇರಬೇಕು ಪೂಜೆ ಮಾಡೋದಕ್ಕೆ ಅಂತೆಲ್ಲ ಮೆಂಟಲಿ ಫಿಕ್ಸ್ ಇದ್ನಲ್ಲ. ಸೊ ಎಲ್ಲದೂ ಆಯಿತು. ಅಡುಗೆ ಮನೆ ಕ್ಲೀನ್ ಇದೆ, ಏನು ಕಸ ನೆಲ ಎಲ್ಲದೂ ಆಯಿತು. ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದಾಯಿತು. ಜಯಂತ್ ಇಲ್ಲಿ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಅನ್ನ ಹಾಕಿ ಚಿತ್ರಾನ್ನ ಕಲಿಸ್ತಾ ಇದ್ದಾರೆ. ಇನ್ನು ಇಷ್ಟೊತ್ತಿಗೆ ನೋಡಿ ಆಲ್ರೆಡಿ ಇವರು ಫುಲ್ ಫ್ರೆಶ್ ಇರ್ತಾರೆ. ಹೆಂಗೆ ಅಂದರೆ 5 ಗಂಟೆಗೆ ಎದ್ದು ನಾನು ಯೋಗ ಕೂತ್ಕೊಂಡ್ರೆ ಇವರು 5 ಗಂಟೆಗೆ ಎದ್ದು ಅಡುಗೆ ಮನೆಗೆ ಬಂದಿರ್ತಾರೆ. ಹಾಗಾಗಿ ಇವರು ಇಷ್ಟೊಂದು ಫ್ರೆಶ್. ಸೊ ಇನ್ನು ನಾನು ಮತ್ತೆ ರಾತ್ರಿ ಅನ್ನ ಹಾಕಲ್ಲ, ಯಾಕಂದರೆ ಟಿಫನ್ ಬಾಕ್ಸ್ ಎಲ್ಲ ಕಟ್ತಿರ್ತೀವಲ್ಲ. ಸೊ ಅದೇನೋ ಗೊತ್ತಿಲ್ಲ, ನನಗೆ ರಾತ್ರಿ ಅನ್ನೋದು ಮಾತ್ರ ಕಲ್ಸೋದಕ್ಕೆ ಮನ್ಸು ಬರಲ್ಲ. ಹಾಗಾಗಿ ಬಿಸಿ ಅನ್ನ ಮಾಡಿರ್ತೀನಿ. ತೀರಾ ಬಿಸಿ ಇದ್ರೂ ಕೂಡ ಮುದ್ದೆ ಆಗಿಬಿಡುತ್ತೆ. ಸೊ ಅದಕ್ಕೆ ನಂದು ಪಾಲಿಸಿ ಏನು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಅನ್ನ ಮಾಡಿ ಒಂದು ಸರಿ ಅನ್ನ ಎಲ್ಲ ಆದಮೇಲೆ ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟರೆ ಫುಲ್ ಉದುರಾಗ್ತಿರುತ್ತೆ ಅನ್ನ. ಸೊ ಲಂಚ್ ಬಾಕ್ಸ್ಗೆ ಆ ಥರ ಇದ್ದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಮುದ್ದೆ ಇದ್ದರೆ ಸರಿ ಆಗಲ್ಲ ಅಂತೇಳಿ ಆ ಥರ ಫಾಲೋ ಮಾಡ್ತಾ ಇರ್ತೀನಿ. ನೀವು ಯಾರಾದರೂ ಈ ಥರ ಅನ್ನ ಯಾಕೋ ಮುದ್ದೆ ಆಗುತ್ತೆ ಬಿಸಿದು ಕಲಸಿದ ತಕ್ಷಣ ಅಂತ ಅನ್ಕೊತಾ ಇದ್ರೆ ಬೇಕಾದರೆ ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಜಯಂತಿ ಇದನ್ನೆಲ್ಲ ಮಾಡ್ತಾ ಇದ್ರೆ ನಾನಿಲ್ಲಿ ಮಿಠಕನ ಮತ್ತು ಚಿಟ್ಟಿನ ರೆಡಿ ಮಾಡ್ತಾ ಇದ್ದೆ. ಸೊ ಇಲ್ಲಿ ನೋಡಿ, ಇವತ್ತು ಮಿಟ್ಟು ತಲೆ ಸ್ನಾನ ಮಾಡಿದಳಲ್ಲ, ಅವಳು ಹೇರ್ಸ್ ಎಲ್ಲ ಫುಲ್ ಸಿಲ್ಕಿ ಆ್ಯಂಡ್ ಶೈನ್ ಸಖತ್ತಾಗಿತ್ತು. ಸೊ ತಲೆ ಸ್ನಾನ ಮಾಡಿದಾಗ ನಾವು ಹೆಂಗೆ ಫೀಲ್ ಮಾಡ್ತೀವಲ್ಲ, ಸೊ ಹಾಗೆ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದಕ್ಕೆ ಮಿಟಿ ಇವತ್ತೊಂದು ಸ್ವಲ್ಪ ಡಿಸೆಂಟೆಡ್ ಆಗ್ತೀನಿ ಬಾಯಿಲಿ ಅಂತ ಹೇಳಿ ಈ ಥರ ಮುಂದ್ಗಡೆ ಒಂದೊಂದು ಕ್ಲಿಪ್ ಹಾಕಿದ್ದೀನಿ. ಹೆಂಗೆ ಕಾಣಿಸ್ತಿದೆ ನನಗಂದ್ರೂ ತುಂಬ ಇಷ್ಟ ಆಯಿತು. ಎಷ್ಟು ಕ್ಯೂಟ ಕಾಣಿಸ್ತಿದ್ದಾಳೆ ನೋಡಿ. ಮತ್ತು ಇನ್ನು ಜಯಂತ್ ಇಬ್ಬರು ಕೂಡ ತಟ್ಟೆ ಹಾಕೊಟ್ಟಿದ್ದಾರೆ. ಸೊ ತಿಂತಾ ಇದ್ದಾರೆ. ತಿನ್ಕೋ ಅಂತ ಅವಳನ್ನ ಮಾತಾಡ್ತಾ ಇದ್ದೀನಿ. ಮಿಟಿ ಕಡೆ ತಿರುಗಿ ನೋಡಿ ಎಷ್ಟು ಚೆಂದ ಕಾಣಿಸ್ತೀಯ ಅಂತೇಳಿ. ನಿಜವಾಗ್ಲೂ ಚೆಂದ ಫ್ರೆಂಡ್ಸ್. ಅವಳು ಬಾಯಿ ಮುಂದ್ಗಡೆ ಇರೋಂಥ 4 ಹಲ್ಲು ಏನು ಉದುರೋಗದೆ ಇದ್ದಿದ್ರೆ ಎಷ್ಟು ಕ್ಯೂಟ್ ಕಾಣಿಸ್ತಿದ್ಲೋ ಏನೋ ಅಂತ ಅನಿಸುತ್ತೆ ಸಮ್ಟೈಮ್ಸ್. ನಾವೆಲ್ಲ ಮನೇಲಿ ಅಂತಿರ್ತೀವಿ, ಮಿಟು ಯಾವಾಗ ಬೀಳುತ್ತೆ ನಿನ್ನ ಹಲ್ಲು, ಯಾವಾಗ ನೀನು ಚೆನ್ನಾಗಿ ಕಾಣೋದು ಅಂತೇಳಿ. ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ನಮಗೆ. ಬಟ್ ಯಾವಾಗಾದ್ರೂ ನಕ್ಕಾಗ ಹೊರಗಡೆಯವ್ರು ಏನು ಅನ್ಕೊಂತಾರೋ ಏನೋ ಅಂತ ಅನ್ಕೊಂತಿರ್ತೀವಿ ನಾವೇ ಅಲ್ವಾ. ಸೀರಿಯಸ್ಲಿ ಹಿಂಗೆ ತಾನೇ ಫೀಲ್ ಆಗೋದು. ಸೊ ಅದು ಚಾಕ್ಲೇಟ್ ತಿಂದು ಆ ಥರ ಆಗಿದೆ. ನಾನು ಮಾಡಿದ ಎಡ್ವರ್ಟ್ ಏನು ಗೊತ್ತಾ, ಸೊ ಮಕ್ಕಳಿದ್ದಾಗಲೇ ಹೋಗಿ ಸ್ನಾನ ಮುಗಿಸ್ಕೊಂಬಂದಿದ್ದು, ಆರಾಮ್ಸೆ ಅವ್ರನ್ನ ಬಿಟ್ಟು ಬಂದು ಮಾಡ್ಕೋಬೇಕಿತ್ತು. ನಾನೇನು ಮಾಡ್ಕೊಂಡೆ ಅಂದರೆ ಬೇಗ ಮಾಡಬೇಕು, ಬೇಗ ಪೂಜೆ ಮುಗಿಸ್ಬೇಕು ಅಂತ ಹೇಳಿ ಅವ್ರಿದ್ದಾಗಲೇ ಹೋಗಿ ಸ್ನಾನ ಮುಗಿಸ್ಕೊಂಡು ಅದರಲ್ಲೂ ಸೀರೆ ಉಟ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಅಲ್ಲಿದೆ ನೋಡಿ ಸೀರೆ ಉಟ್ಕೊಂಡು ಇವ್ರು 3-4 ಜನನ ಕೂರಿಸ್ಕೊಂಡು ಏನೋ ಹೋಗೋದಿದೆಯಲ್ಲ ಸ್ಕೂಲ್ಗೆ, ಭಯಂಕರ ಹೆಡ್ಡೇಕ್. ಅದರಲ್ಲೂ ನಮ್ಮ ಮಿಂಚು ಎದ್ಬಿಟ್ಲು. ಇನ್ನು ಅವಳನ್ನ ಸುಧಾರಿಸ್ತಾ ಇದ್ದೀನಿ ಎತ್ಕೊಂಡು. ಇವರಿಬ್ರು ಆಲ್ರೆಡಿ ರೆಡಿ ಆಗಿದ್ದಾಯಿತು. ಇನ್ನೇನು ಬಿಟ್ಟು ಬರೋದಕ್ಕೆ ಹೋಗಬೇಕು, ಬೇಗ ಬ್ಯಾಗ್ ರೆಡಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಮಿಂಚುನ ಕೂರಿಸ್ಕೊಂಡು ಹೋಗಲೇಬೇಕು ಫ್ರೆಂಡ್ಸ್. ಪ್ರತಿದಿನ ಅವಳನ್ನ ಕೂರಿಸ್ಕೊಂಡೇ ಅವಳನ್ನ ಬಿಟ್ಟು ಬರೋಕ್ಕೆ ಹೋಗೋದು, ಮತ್ತು ಅವ್ರನ್ನ ಕರ್ಕೊಂಬರೋದಕ್ಕೆ ಇವಳನ್ನ ಕರ್ಕೊಂಡು ಹೋಗೋದು. ಎಷ್ಟು ತಲೆನೋವು ಅಂದರೆ ನಮ್ಮಮ್ಮ ಯಾಕೆ ಹಂಗೆ ಹೇಳ್ಕೊಂಡು ಹೋಗ್ತೀಯ, ಬಿಟ್ಟೋಗು ಅಂತಾರೆ. ಬಟ್ ಇವಳು ಬಿಡಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಗಾಡಿ ಅವಳಿಗ ಅಂತಲೇ ಗೊತ್ತಾಗಿಲ್ಲ ತಗೊಂಡಿದ್ದು. ಅವಳೊಂಥರ ಹೆಂಗೆ ಫೀಲ್ ಮಾಡ್ತಾಳೆ ಅಂದರೆ ನಂದೇ ಗಾಡಿ ಅನ್ನೋ ಥರ ಫೀಲ್ ಮಾಡ್ತಿರ್ತಾಳೆ. ಯಾಕಂದರೆ ನಾವು ಹೊರಟ್ವಿ ಅಂತಂದರೆ ಅವಳು ಇರ್ಬೇಕು ಕಂಪಲ್ಸರಿ, ಇಲ್ಲ ಅಂತಂದರೆ ನಮಗೆ ಪಿಕ್ಚರ್ ಬಿಡಿಸೋ ರೀತಿ. ಸೊ ಇನ್ನು ಅಮ್ಮಂಗೆ, ಅಮ್ಮ ಇಷ್ಟೆಲ್ಲ ಕೆಲಸ ಇದೆ ನಂದು, ನಾನೇನೋ ದೇವಸ್ಥಾನಕ್ಕೆ ಹೋಗಬೇಕು, ಬಂದು ನಿನ್ನೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಪ್ಲೀಸ್ ಅಮ್ಮ, ನನ್ನ ಕೈಲಾಗಲ್ಲ ಇವಳನ್ನ ಇಟ್ಕೊಳ್ಳೋದಕ್ಕೆ ಅಂತೇಳಿ ನೈಸ್ ಮಾಡಿ ಅಲ್ಲಿ ಬಿಟ್ಟು ಬಂದೆ. ಸರಿ ಹೋಗಿ ಮಾಡ್ಕೋ ಅಂತ ಹೇಳಿ ನಮ್ಮ ಅಮ್ಮ ಅವಳನ್ನ ಇಟ್ಕೊಂಡ್ರು. ನಾನು ಬೇಗ ರೆಡಿಯಾಗಿರ್ತೀನಿ, ಬೇಗ ಬರಬೇಕು ನೀನು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದಿದ್ರು. ಸೊ ಹಾಗಾಗಿ ನಾನಿಲ್ಲಿ ಬಂದು ಎಲ್ಲ ದೇವ್ರ ಸಾಮಾನು ಕೂಡ ತೆಗೆದು ಇಲ್ಲಿ ನೀಟಾಗಿ ಇವಾಗ ತಿಕ್ಕಿ ತೊಳ್ಕೊತಾ ಇದ್ದೀನಿ. ಸೊ ನಮ್ಮ ಮಿಂಚು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಇದನ್ನು ಒಂದು ಸ್ವಲ್ಪ ಕಂಟಿನ್ಯೂ ಆಗಿ ಮಾಡ್ಬೋದು. ಇಲ್ಲಾಂದರೆ ಒಂದು ಐಟಮ್ಸ್ನ ತಿಕ್ಕಿ ತೊಳೆಯೋದ್ರೊಳಗಡೆ 10 ಸರಿ ಕರೆದಿರ್ತಾಳೆ, ಅಥವಾ ಏನಾದರೂ ಒಂದು ಮಾಡ್ತಿರ್ತಾಳೆ, ಫೋನ್ ನೋಡ್ತಿರ್ತಾಳೆ. ಆ ಫೋನಲ್ಲಿ ಲಾಕ್ ಬಟನ್ ಒತ್ತೋದು, ಮತ್ತೇನೋ ಒತ್ತೋದು, ಇನ್ನೇನೋ ವೆಬ್ಸೈಟ್ ಓಪನ್ ಆಗೋದು, ಇದೆಲ್ಲ ಆಗ್ತಿರುತ್ತಲ್ಲ. ಪ್ರತಿ ಸರಿಗೂ ಕರೀತಾಳೆ, ಹೋಗಬೇಕು ಕ್ಯಾನ್ಸಲ್ ಮಾಡಬೇಕು ಬರಬೇಕು, ಹೋಗಬೇಕು ಕ್ಯಾನ್ಸಲ್ ಮಾಡಬೇಕು ಬರಬೇಕು. ಸೊ ಇದೇ ಕೆಲಸ ಆಗಿಬಿಡುತ್ತೆ. ಅವಳು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಈ ಥರದ ಕೆಲಸಗಳನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡಾಗ ನಮಗೂ ಕೂಡ ಟೈಮ್ ಸೇವ್ ಅಂತ ಅನಿಸುತ್ತೆ. ನಾನು ಫ್ರೀ ಆಗಿದ್ದಾಗ, ಮೀನ್ಸ್ ನಾನು ಬೇರೆ ಕೆಲಸಗಳು ಯಾವುದೂ ಇಲ್ಲ ಅಂತಂದಾಗ ನಾನು ಮಾಡ್ಕೊತೀನಿ, ಅವಳನ್ನ ಇಟ್ಕೊಂಡು ಆರಾಮ್ಸೆ ಮ್ಯಾನೇಜ್ ಮಾಡ್ತೀನಿ. ಬಟ್ ನನ್ನ ಶೆಡ್ಯೂಲ್ ಏನಾದರೂ ಬ್ಯುಸಿ ಇದ್ದೀನಿ, ಸಖತ್ತು ಏನು ತುಂಬ ಜಾಸ್ತಿ ಇದೆ ವರ್ಕ್ಸ್ ಎಲ್ಲ, ಮತ್ತು ಪ್ರಮೋಷನ್ಸ್ ಎಲ್ಲ ತುಂಬ ಅರ್ಜೆಂಟ್ ಇದ್ದಾವೆ, ಯಾರೋ ಟಾರ್ಚರ್ ಮಾಡ್ತಿದ್ದಾರೆ ಅಂತಂದಾಗ ನನಗೆ ಆಗಿರೋಂಥ ಸ್ಪೇಸ್ ತೊಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಈ ಥರ ಪ್ರೆಷರಲ್ಲಿ ಇರೋದಕ್ಕಾಗಲ್ಲ.
ಹಾಗಾಗಿ ಅವಳನ್ನ ಬಿಟ್ಟು ಬಂದು ಇದನ್ನೆಲ್ಲ ನೀಟಾಗಿ ತಿಕ್ಕಿ ತೊಳ್ಕೊಂಡೆ. ಇನ್ನು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಅಂತಂದರೆ ನನಗೆ ಅಪ್ ಟು 2 ಅವರ್ಸ್ ಟೈಮ್ ಬೇಕೇ ಬೇಕು ಫ್ರೆಂಡ್ಸ್. ಸೊ ಇನ್ನು ಸೀರೆ ಯಾಕೆ ಉಟ್ಕೊಂಡೆ ಗೊತ್ತಾ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಸೀರೆ ಉಟ್ಕೊಂಡು ಹೋಗ್ಬಿಡೋಣ. ಆಮೇಲೆ ಏನಂತಂದರೆ ಪೂಜೆ ಮಾಡುವಾಗ ಸೀರೆ ಅದೇನೋ ಚೆಂದ ಅಂತೇಳಿ, ಬಟ್ ರಿಯಾಲಿಟಿ ಆಗಿದ್ದೇ ಬೇರೆ, ಹೇಳ್ತೀನಿ ನಿಮಗೆ. ಪೂಜೆ ಮಾಡುವಂಥ ವಿಚಾರದಲ್ಲಿ ಒಂದು 2 ಅವರ್ಸ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಹಂಗೋ ಹಿಂಗೋ ಒಂದು ಸ್ವಲ್ಪನಾದರೂ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತಿದ್ದೆ ನಾನು. ಬಟ್ ಇವತ್ತು ಅದೇನೋ ಗೊತ್ತಿಲ್ಲ, ರ್ಯಾಪಿಡ್ ಸ್ಪೀಡಾಗಿ ನೀಟಾಗಿ ಎಲ್ಲದೂ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಬೇಗ ಬೇಗ ಒರೆಸ್ಕೋಬೇಕು, ಬೇಗ ಬೇಗ ಇಡಬೇಕು, ಗಂಧ ಅರಿಶಿಣ ಕುಂಕುಮ ಇದನ್ನೆಲ್ಲ ಜೋಡಿಸ್ಕೋಬೇಕು ಅಂತೇಳಿ. ಅದರಲ್ಲೂ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಲ್ಲ, ಎಲ್ಲಿ ಟೈಮ್ ಆಗಿಬಿಡುತ್ತೋ ಅಂತೇಳಿ ಗಮನ ಪೂರ್ತಿ ಆ ಕಡೆ ಇತ್ತು. ಸೊ ಅದಕ್ಕೆ ಯಾವುದು ಶೂಟ್ ಮಾಡಲಿಲ್ಲ. ಇನ್ನು ಲಾಸ್ಟ್ಗೆ ಅಂದರೆ ಮೇಲ್ಗಡೆದೆಲ್ಲ ಕಟ್ಟೆ ಜೋಡಿಸ್ಕೊತೀನಿ ನಾನು, ಫೋಟೋಸಿಂದ ಹಿಡಿದು ಕಳಸ ಹೂವು ಎಲ್ಲದೂ ಕೂಡ ಜೋಡಿಸ್ಕೊಂಡಿದ್ದಾದಮೇಲೆ ಮತ್ತೆ ಆ ದೇವ್ರ ಮನೆನ ಒರೆಸ್ಕೊತೀನಿ. ಯಾಕಂದರೆ ಕೆಳಗಡೆ ಅರಿಶಿಣ ಕುಂಕುಮ ಬಿದ್ದಿರುತ್ತೆ, ಮತ್ತೇನೋ ಬಿದ್ದಿರುತ್ತೆ, ಮತ್ತು ಹೂವೆಲ್ಲ ಇಡುವಾಗ ತುಂಬೆಲ್ಲ ಅಳ್ಳಿರುತ್ತೆ. ನನಗೆ ಹಂಗಿರಬಾರ್ದು. ನನಗೆ ಲಾಸ್ಟ್ ಕೂಡ ಒಂದು ಸರಿ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡ್ಬಿಟ್ರೆ ದೀಪ ಹಚ್ಚೋದಕ್ಕೆ ಅವಾಗ ಒಂಥರ ಏನೋ ಪೀಸ್ ಅಂತ ಅನಿಸುತ್ತೆ. ಸೊ ಇನ್ನು ಎಂಡಿಂಗ್ ಪಾಯಿಂಟಲ್ಲಿ ಬಂದಿದ್ದೀನಿ. ನಾನೇನು ಅಂದ್ಕೊಂಡೆ ಅಂದರೆ, ಸೊ ಸೀರೆ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಸಡನ್ಲಿ ನೆನಪಾಯಿತು, ಬೆಳಗ್ಗೆದು ಅವತಾರ ಏನಾಯಿತು ಗಾಡಿ ಹೊಡೆಯೋವಾಗ ಅಂಥೇಳಿ. ಅಷ್ಟು ಬ್ಯಾಲೆನ್ಸ್ಡ್ ಅನಿಸ್ಲಿಲ್ಲ ಫ್ರೆಂಡ್ಸ್ ಸೀರೆ ಹಾಕ್ಕೊಂಡು ಸ್ಕೂಟಿ ಹೊಡೆಯೋವಾಗ. ಅದಕ್ಕೆ ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ದೀಪ ಹಚ್ಚಿದೆ. ಅದಾದಮೇಲೆ ಅನ್ನಿಸ್ತು, ಇಷ್ಟೆಲ್ಲ ಮಾಡೋದಕ್ಕೆ ನಾನು ಬೆಳಗ್ಗೆ ಸೀರೆ ಉಟ್ಕೋಬೇಕಿತ್ತ, ಡೈರೆಕ್ಟ್ಲಿ ನಾನು ಡ್ರೆಸ್ ಹಾಕ್ಕೊಂಡೇ ಮಾಡ್ಬೋದಿತ್ತಲ್ಲ ಅಂತ. ಸಮ್ಟೈಮ್ಸ್ ನಮ್ಗೆ ಗೊತ್ತಿಲ್ಲದೋ ಈ ಥರದ ಎಡ್ವರ್ಡ್ಸ್ಗಳು ಆಗ್ತಿರುತ್ತೆ. ಅವಾಗ ನಮ್ಮನ್ನು ನೆನೆಸ್ಕೊಂಡು ನಾವೇನಾಗ್ತಿರ್ತೀವಲ್ವ. ಸೊ ಯಾರೆಲ್ಲ ಹಿಂಗೆ ಮಾಡ್ತೀರಿ ಕಮೆಂಟ್ ಹಾಕಿ. ಅಂದರೆ ಹೊರಗಡೆ ಪ್ರಪಂಚಕ್ಕೆ ನಾವು ಎಷ್ಟೇ ಬುದ್ಧಿವಂತರು, ಎಷ್ಟೇ ಜಾಣರು ಅಂತ ಅಂದ್ಕೊಂಡ್ರು ನಮ್ಮಲ್ಲೂ ಕೂಡ ಒಂದು ಚಿಕ್ಕ ಎಡವಟ್ಟು, ನಮ್ಮಲ್ಲಿ ಕೂಡ ಒಂದು ಚಿಕ್ಕ ಮಗು, ನಮ್ಮಲ್ಲಿ ಕೂಡ ಒಂದು ಕಾಮಿಡಿ ಆ್ಯಕ್ಟ್ರು ಇದೆಲ್ಲ ಇರ್ತಾರೆ ಅಂತ ಹೇಳ್ತಾರಲ್ಲ. ಸೊ ಮೇನಾಗಿ ನಾವು ಅವ್ರ ಜೊತೆ ಜಾಸ್ತಿ ಇರಬೇಕು ಅನ್ನೋದು ನನ್ನ ಥಾಟ್ ಫ್ರೆಂಡ್ಸ್. ಹಾಗಾಗಿ ಹೇಳಿದೆ ಅಷ್ಟೇ. ಸೊ ನಿಮಗೂ ಕೂಡ ಹಂಗೆ ಅನ್ನಿಸ್ತಿದ್ರೆ ದಯವಿಟ್ಟು ಹೊರಗಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡೋದಕ್ಕಿಂತ ನಮ್ಮಲ್ಲಿ ನಾವೇನಾದರೂ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕಲಿ ನಮ್ಮ ಮೇಲೆ ನಮಗೆ ಬಿಲೀವ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ನಮಗೆ ಹ್ಯಾಪಿನೆಸ್ ಜಾಸ್ತಿ ಇರುತ್ತೆ, ಮೇನಾಗಿ ಪೀಸ್. ಸೊ ನೆಮ್ಮದಿ ಅನ್ನೋದು, ಆ ಪೀಸ್ ಆಫ್ ಮೈಂಡ್ ಅನ್ನೋದು ನಮಗೆ ಸಿಗುತ್ತೆ. ಸೊ ಯಾರೆಲ್ಲ ಪೀಸ್ ಆಫ್ ಮೈಂಡ್ ಬೇಕು ಅಂತ ಅನ್ಕೊತೀರಿ, ಈ ಒಂದು ಥಾಟ್ ಪ್ರೊಸೆಸಿಂಗ್ ಮೇಲೇ ಸಿಗುತ್ತೆ. ಅಥವಾ ಇಲ್ಲ ಸಲ್ಲದ ಆಲೋಚನೆಗಳು ಅವು ಇವು ಎಲ್ಲ ತುಂಬಿಕೊಂಡು ನಾವು ಕಸ ಆಗಿಬಿಡ್ತೀವಿ. ಹಂಗಾಗಬಾರ್ದು. ಕೊಟ್ಟಿರೋದೊಂದು ಗಿಫ್ಟು. ಆ್ಯಕ್ಚುಲಿ ರೀಸೆಂಟ್ಲಿ ರಮೇಶ್ ಅರವಿಂದ್ ಒಂದು ಮಾತು ಹೇಳಿದ್ದಾರೆ, ನಾನು ಅದನ್ನು ಬಿಫೋರಾಗಿ ಕೇಳಿಸ್ಕೊಂಡಿದ್ದೆ. ಅವ್ರು ಹೇಳಿದಾಗ ಎಷ್ಟು ಖುಷಿ ಆಯಿತು ಅಂದರೆ, ಆ್ಯಕ್ಚುಲಿ ಹೌದು, ಜೀವನ ಅನ್ನೋದೊಂದು ಗಿಫ್ಟು. ಅದನ್ನು ನಾವು ಎಷ್ಟು ಬ್ಯೂಟಿಫುಲ್ ಆಗೋದು ಅಷ್ಟು ಅಟ್ಲೀಸ್ಟ್ ಬೇರೆಯವ್ರಿಗೆ ಶೇರ್ ಮಾಡದೆ ಹೋದ್ರೂ ನಮಗೆ ನಾವು ಎಕ್ಸ್ಪೀರಿಯನ್ಸ್ ಅನ್ಕೋಬೇಕಾ. ಅದು ಬಿಟ್ಟು ಅದು ಇಲ್ಲ, ಇದು ಇಲ್ಲ, ಇದೆಲ್ಲೋಯ್ತು, ಅದೆಲ್ಲೋಯ್ತು, ಅದು ಯಾಕೆ ಹಿಂಗಾಯಿತು, ಇದು ಯಾಕೆ ಹಿಂಗಾಯಿತು ಅಂತೇಳಿ ಓನ್ಲಿ ಡಿಪ್ರೆಸ್ಡ್ ಆಗಿದ್ದರೆ ಸೀರಿಯಸ್ಲಿ ನಮಗೆ ನಾವೇ ಬೆಟರ್ ಅಂತ ಅನ್ಸಲ್ಲ. ನಾನು ಕೂಡ ಆಗ್ತೀನಿ, ನಾನು ಡಿಪ್ರೆಸ್ಡ್ ಆಗ್ತೀನಿ, ತುಂಬ ಬೇಜಾರು ಅನಿಸುತ್ತೆ, ತುಂಬ ಡೌನ್ಫಾಲ್ ಆಗ್ತೀನಿ. ಬಟ್ ನಾನು ತುಂಬ ಕಡಿಮೆ ಟೈಮ್. ಸೊ ಏನೇ ಎಮೋಷನ್ಸ್ ಆದರೂ ಕೂಡ ಒಂದು 10 ಮಿನಿಟ್ಸ್ ಇರಬೇಕು ಅಂತ ಒಂದು ಥಾಟ್ಸ್ ಇದೆ. ಸೊ 10 ಮಿನಿಟ್ಸ್ ಮೇಲೆ ಜಾಸ್ತಿ ಇರಬಾರ್ದು ಅಂತೇಳಿ. ತೀರಾ ಹರ್ಟ್ ಆಯಿತಾ, ತೀರಾ ಗಾಯ ಆದಂಗೆ ಆಯಿತಾ, ತೀರಾ ಏನೋ ಆಗಬಾರ್ದಾಗ್ಬಿಟ್ಟಿದೆ ಅಂತಂದರೆ ಹೋಗ್ಲಿ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅದಕ್ಕೆ. ಒಂದು ಅರ್ಧ ಗಂಟೆ ಅದನ್ನು ಫೀಲ್ ಮಾಡಿ, ಒಂದು ಅರ್ಧ ಗಂಟೆ ಹತ್ಬಿಡಿ, ಒಂದು ಅರ್ಧ ಗಂಟೆ ಮೌನವಾಗಿ ಕುತ್ಕೊಂಡ್ಬಿಡಿ. ಅದಾದಮೇಲೆ ಮತ್ತೆ ಕಮ್ಬ್ಯಾಕ್ ಆಗಬೇಕು. ಸೊ ಗುಡ್ ಅಟ್ರಾಕ್ಟ್ಸ್ ಗುಡ್ ಅಂತ ಹೇಳ್ತಾರೆ, ಬ್ಯಾಡ್ ಅಟ್ರಾಕ್ಟ್ಸ್ ಈಸಿಲಿ ಬ್ಯಾಡ್ ಅಂತ ಹೇಳ್ತಾರೆ. ಸೊ ಹಂಗೆ ನಾವು ಹೆಂಗಿರ್ತೀವಿ ನಮ್ಮ ಲೈಫ್ ಹಂಗೆ ಹೋಗುತ್ತೆ ಅಂದಾಗ ನಮಗೆ ಬೇಕಾಗಿರೋಂಥ ಲೈಫ್ ಏನು, ನೆಗೆಟಿವಿಟಿನಾ ಅಥವಾ ದುಃಖದಲ್ಲಿರುವಂಥದ್ದು ಅಥವಾ ಬೇಜಾರ ಇಲ್ಲ ಅಲ್ವಾ. ಸೊ ಖುಷಿಯಾಗಿರೋದು ಎಲ್ರಿಗೂ ಇಷ್ಟ, ವೆಲ್ತಿ ಆಗಿರೋವಂಥದ್ದು ಇಷ್ಟ. ಹಾಗಿದ್ರೆ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಇದೆಲ್ಲ ನಾನು ಲೈಫಲ್ಲಿ ತುಂಬ ಅಳವಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಟ್ ಇದನ್ನು ಯಾವಾಗಲೂ ಹೇಳೋದಕ್ಕಾಗಲ್ಲ. ಸೊ ನನ್ನ ವ್ಲಾಗ್ಸ್ ಮುಖಾಂತರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಇರಿಟೇಷನ್ ಆದರೆ ಅಥವಾ ಇಷ್ಟ ಆಗ್ತಿಲ್ಲ ಅಂದರೆ ಜಸ್ಟ್ ಸ್ಕಿಪ್ ಮಾಡಿ ಅಷ್ಟೇ. ಅಥವಾ ಯಾರಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಮೈಂಡ್ಸೆಟ್ ಇರುತ್ತಲ್ಲ, ಖಂಡಿತ ಅಂಥವ್ರಿಗೆ ನೀಡಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಡೋಂಟ್ ಮೈಂಡ್. ಇನ್ನು ಈ ಥರದ್ದೆಲ್ಲ ಹೇಳ್ಕೊತ ಅಫರ್ ಮಾಡ್ಕೊತ ನನ್ನ ಮನಸ್ಸಲ್ಲಿ ನಾನು ಇದನ್ನೆಲ್ಲ ಕಲಿತಾ ಮ್ಯಾನಿಫೆಸ್ಟೇಷನ್ ಅನ್ನೋ ವಿಚಾರದಲ್ಲಿ ತುಂಬ ಅಂದರೆ ತುಂಬ ಕಲ್ತ್ಬಿಟ್ಟೆ. ಅದು ಯಾವಾಗ ನನಗೆ ಈ ಒಂದು ಅಲೈನ್ಡ್ ಮೈಂಡ್ಸೆಟ್ ಬಂತು ಅಂತಲೇ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಯಿತು ನನ್ನ ಲೈಫ್. ಸೊ ಅದನ್ನ ಹೇಳಬೇಕು ಅಂತಲೇ ವೇಟ್ ಮಾಡ್ತಾ ಇದ್ದೀನಿ ನಾನು. ಈ ಥರದ ಮ್ಯಾನಿಫೆಸ್ಟೇಷನ್ ಎಲ್ಲ ನೀವು ಯಾವಾಗ ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನನ್ನು ಯಾವಾಗ ಯಾರು ಬಿಲೀವ್ ಮಾಡೋದಕ್ಕೆ ಸ್ಟಾಪ್ ಮಾಡಿದ್ರೋ ಬಿಲೀವ್ ಮಾಡೋದನ್ನು, ಸೊ ನಾನು ಅವಾಗ ಮ್ಯಾನಿಫೆಸ್ಟೇಷನನ್ನು ಬಿಲೀವ್ ಮಾಡೋದು ಸ್ಟಾರ್ಟ್ ಮಾಡಿದ್ದು. ಜಸ್ಟ್ ಅಫರ್ಮೇಷನ್ ಮಾಡ್ತಿದ್ದೆ ಬಿಫೋರ್ ಸ್ಟಾರ್ಟಿಂಗಲ್ಲಿ. ಅಫರ್ಮೇಷನ್ಸ್ ಎಲ್ಲ ಮಾಡ್ಕೊತಿದ್ದೆ, ಹಿಂಗೆ ಬೇಕು ಹಿಂಗಿರಬೇಕು ಅಂತೇಳಿ. ಆ್ಯಂಡ್ ನನ್ನ ಕನಸುಗಳು ಮತ್ತು ನನ್ನ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು, ಮತ್ತು ನಾನು ಇವಾಗಿರೋವಂಥ ಲೈಫ್ ಆಗಿರ್ಬೋದು, ಇದೆಲ್ಲ ನಾನು ಬಿಫೋರ್ ಒಂದು ಕಟ್ಟಿರೋವಂಥ ಸಣ್ಣ ಕನಸು. ಇದನ್ನು ಯಾರ ಮುಂದೆ ಏನಾದರೂ ಹೇಳಿದಿದ್ರೆ ಅವತ್ತು ನಿಜವಾಗ್ಲೂ ಒಂದು ನಗ್ತಿದ್ರು, ಇಲ್ಲ ಹುಚ್ಚಿಡ್ದಿದೆ ಇವಳಿಗೆ ಅಂತ ಅಂತಿದ್ರೇನೋ. ಬಟ್ ಇವತ್ತು ಅದನ್ನೆಲ್ಲ ರಿಯಾಲಿಟಿ ಮಾಡ್ಕೊಂಡಿದ್ದೀನಿ ಅಂದರೆ ಅದೆಂಥ ಹ್ಯಾಪಿನೆಸ್ ಗೊತ್ತಾ, ನಿಜವಾಗ್ಲೂ ತುಂಬ ಹ್ಯಾಪಿನೆಸ್. ಇನ್ನು ಇದೆಲ್ಲ ಒರೆಸಿದ್ದಾಯ್ತಾ, ಇನ್ನು ಬಾಗಿಲಿಗೆಲ್ಲ ಕುಂಕುಮ ಎಲ್ಲ ಇಟ್ಟು ನಾನು ಹೋಗಿ ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ಯಾಕಂದರೆ ನಮ್ಮ ಅಮ್ಮ ಆಲ್ರೆಡಿ ಫೋನ್ 1-2-3 ಸರಿ ಮಾಡ್ತಾಯಿದ್ರು, ಆಯಿತಾ ಬೇಗ ಬಾ ಇವಳು ತುಂಬ ಕಾಡ್ತಿದ್ದಾಳೆ ಹಾಗೆ ಹಿಂಗೆ ಅಂತೇಳಿ. ಪಾಪ ನಮ್ಮಮ್ಮ ಮಿಂಚುನ ಇಟ್ಕೊಂಡೆ
ಸ್ನಾನ ಮಾಡಿದ್ರಂತೆ. ಸೊ ಅದನ್ನು ಕೂಡ ಹೇಳ್ತಾ ಇದ್ರು, ಬಕೆಟಲ್ಲಿ ನೀರು ಹಾಕೊತಾಳೆ ಒಯ್ಕೊತಾಳೆ, ಬರ್ತಾ ಇಲ್ಲ ಅವಳು ಹೊರಗಡೆ, ಬೇಗ ಬಾ ಅಂತ. ಸೊ ಹಾಗಾಗಿ ಇನ್ನು ಸೀರೆ ಸವಾಸ ಬೇಡ ಅಂತೇಳಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ನೆಮ್ಮದಿಯಿಂದ ದೀಪ ಹಚ್ತಾ ಇದ್ದೀನಿ. ಫ್ರೆಂಡ್ಸ್, ಮ್ಯಾನಿಫೆಸ್ಟೇಷನ್ ಅನ್ನೋದು ಎಲ್ರಿಗೂ ಅರ್ಥ ಆಗದೆ ಇರ್ಬೋದು, ಎಲ್ರಿಗೂ ಬರದೇ ಇರ್ಬೋದು, ಆದರೆ ಸ್ಟ್ರಾಂಗ್ಲಿ ಬಿಲೀವ್ ಮಾಡೋರಿಗೆ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮ್ಯಾಜಿಕ್ ಹ್ಯಾಪನ್ಸ್ ಅಂತಾರಲ್ಲ ಲೈಫಲ್ಲಿ, ಆ ಥರದೊಂದು ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಬಟ್ ಬಿಲೀವ್ ಮಾಡಬೇಕು. ಅದರದ್ದೇ ಆಗಿರುವಂಥ ಕೆಲವೊಂದಷ್ಟು ರೆಮಿಡೀಸ್ನ ಯೂಸ್ ಮಾಡಿದ್ರೂ ತಪ್ಪಿಲ್ಲ, ಕೆಲವೊಂದಷ್ಟು ಫಾರ್ಮುಲಾಗಳನ್ನ ಯೂಸ್ ಮಾಡಿದ್ರೂ ತಪ್ಪಿಲ್ಲ, ಕೆಲವೊಂದಷ್ಟು ಪ್ರಯತ್ನ ಪಡದೇ ಇದ್ದರೆ ನಮ್ಗೆ ಏನು ಸಿಗುತ್ತೆ ಹೇಳಿ. ಸೊ ಹಾಗೆ ಪ್ರಯತ್ನಗಳು ಮಾಡಬೇಕು, ನಂಬಬೇಕು, ವೇಟ್ ಮಾಡಬೇಕು, ಮೇನಾಗಿ ತಾಳ್ಮೆ. ನಾನು ಬಿಫೋರ್ ಯಾಕಪ್ಪ ಈ ತಾಳ್ಮೆ ಅಂತ ಅನ್ಕೊತಿದ್ದೆ, ಬಟ್ ಇದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಏನು ಗೊತ್ತಾ, ನಾವು ಯೂನಿವರ್ಸ್ ಹತ್ರ ಏನು ಕೇಳ್ಕೊಂಡಿರ್ತೀವಿ, ಆ ಯೂನಿವರ್ಸ್ ನಮ್ಗೆ ಎಲ್ಲದೂ ಕೂಡ ರೆಡಿ ಮಾಡ್ತಿರುತ್ತೆ. ಅಂದರೆ ಎಕ್ಸಾಕ್ಟ್ ಒಂದು ಟೈಮ್ ಆಗಿರ್ಬೋದು, ಎಕ್ಸಾಕ್ಟ್ ಒಂದು ಸಿಚುವೇಶನ್ಸ್ ಆಗಿರ್ಬೋದು, ಎಕ್ಸಾಕ್ಟ್ ಒಂದು ಪೀಪಲ್ಸ್ನ ತರುವಂಥದ್ದಾಗಿರ್ಬೋದು, ಇದೆಲ್ಲಕ್ಕೂ ಕೂಡ ಪ್ರಿಪ್ರೇಷನ್ಗೆ ಟೈಮ್ ಹಿಡಿಯುತ್ತೆ ಅಂತೇಳಿ ನನಗೆ ಅರ್ಥ ಆದಾಗಿಂದ ನಾನು ಯಾವುದಕ್ಕೂ ಕೂಡ ಅರ್ಜೆಂಟ್ ಮಾಡ್ತಿಲ್ಲ. ಸೊ ನಾನು ಹಿಂಗಿರಲಿಲ್ಲ ಫ್ರೆಂಡ್ಸ್. ಬಿಫೋರ್ ನನಗೇನಾದರೂ ಅಂದ್ಕೊಂಡ್ರೆ ಆಗ್ಬಿಡ್ಬೇಕು, ಆ್ಯಂಡ್ ಬೇಕು ಅಂತ ಅಂದ್ಕೊಂಡಿರೋದು ಇವಾಗಲೇ ಬೇಕು, ಹೀಗೆಲ್ಲ ಅಂದ್ಕೊತಿದ್ದೆ, ಹೀಗೆಲ್ಲ ರಾಂಗ್ ಮೈಂಡ್ ಸೆಟಲ್ಲಿದ್ದೆ. ಬಟ್ ಇತ್ತೀಚೆಗೆ ಹಂಗಿಲ್ಲ. ಏನಾದರೂ ಸಿಗಲಿಲ್ಲ ಅಂತಂದರೆ ಇದು ಸಿಗೋ ಅಂಥ ಟೈಮಲ್ಲಿ ಸಿಗುತ್ತೆ ಬಿಡು, ಇದು ಇವಾಗ ಬಂದಿಲ್ಲ, ಸೊ ಹಾಗಾಗಿ ಇರಲಿ ಬಿಡು, ಈ ಥರದೊಂದು ಮನೋಭಾವನೆ. ಅಂದರೆ ನಮಗೆ ಟೈಮ್ ಎಲ್ಲದನ್ನು ಕಲಿಸುತ್ತೆ, ಎಲ್ಲದನ್ನು ತಂದುಕೊಡುತ್ತೆ ಅಲ್ವಾ. ಎಷ್ಟು ವಿಚಿತ್ರ ಅಂದರೆ, ಚಿಕ್ಕದಾಗಿ ಎಕ್ಸಾಂಪಲ್ ನಾನು ಹೇಳ್ಬಿಡ್ತೀನಿ. ಯಾರೆಲ್ಲ ಮ್ಯಾನಿಫೆಸ್ಟೇಷನ್ನ ನಂಬಬೇಕು ಅಂತ ಅನ್ಕೊತಿದ್ದೀರಿ ಅವ್ರಿಗೆ ಈ ಎಕ್ಸಾಂಪಲಿಂದ ಮೇ ಬಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ ಆ ಥರ ಅಂದರೆ ಏನು ಅಂತ ಹೇಳಿ. ಸೊ ಎಕ್ಸಾಂಪಲ್, ಈಗ ನಾವು ಆರ್ಡರ್ ಮಾಡ್ತೀವಿ, ಆನ್ಲೈನ್ ಆರ್ಡರ್ ಮಾಡ್ತೀವಿ, ಮೀಸೋ, ಅಮೆಝಾನ್, ಫ್ಲಿಪ್ಕಾರ್ಟ್, ಎನಿಥಿಂಗ್ ಏನೇ ಆಗಿರ್ಬೋದು, ಯಾವುದೇ ಒಂದು ವೆಬ್ಸೈಟಲ್ಲಿ ಆಗಿರ್ಬೋದು, ಆರ್ಡರ್ ಮಾಡ್ತೀವಿ. ಅಂದರೆ ನಮ್ಗೆ ಏನು ಬೇಕು ಎಕ್ಸಾಕ್ಟ್ ಇರೋವಂಥ ಪ್ರಾಡಕ್ಟು, ಕಲರು, ಕ್ವಾಂಟಿಟಿ ಪ್ರತಿಯೊಂದನ್ನು ನೋಡ್ಕೊಂಡು ಆರ್ಡರ್ ಮಾಡ್ತೀವಿ. ಆರ್ಡರ್ ಮಾಡಿದಾಗ ಅದೊಂದು ನಮಗೆ ಹೇಳುತ್ತೆ ಈ ಥರ ಡಿಲಿವರಿ ಆಗುತ್ತೆ, ಅಲ್ಲಿವರೆಗೂ ಈ ಥರ ಎಸ್ಟಿಮೇಷನ್ ಡಿಲಿವರಿ ಡೇಟ್ ಅಂತ ಹೇಳಿ ಕೊಡ್ತಾರಲ್ಲ. ಸೊ ಅಲ್ಲಿವರೆಗೂ ನಾವೇನು ಮಾಡ್ತೀವಿ, ಜಸ್ಟ್ ವೇಟ್ ಮಾಡ್ತೀವಿ. ಬಿಟ್ಟರೆ ಕ್ವಶನ್ನೇ ಬರಲ್ಲ, ನೆಕ್ಸ್ಟ್ ಮಿನಿಟ್ ಕ್ವಶನ್ ಬರಲ್ಲ. ಹೆಂಗಿರ್ತೀವಿ, ಬರುತ್ತೆ ಅಂತ ಬಿಡು, ಇವತ್ತನೇ ತಾರೀಕು ಅಂತ ಹೇಳಿದ್ದಾರೆ, ಸೊ ಅವತ್ತಿನ ತಾರೀಕು ಹಿಂಗೆ ಬರುತ್ತೆ. ಆ ನಡುವೆ ಯಾರು ಶಿಪ್ಮೆಂಟ್ ಮಾಡಿದ್ರು, ನಡುವೆ ಯಾವ ಒಂದು ಡೆಲಿವರಿ ಅವ್ರು ತೊಗೊಂಡೋಗ್ತಿದ್ದಾರೆ, ಟ್ರ್ಯಾಕಿಂಗ್ ಏನು, ಯಾರಿಗ ಹತ್ರ ಇದು ಹೋಯ್ತು, ಯಾರು ನಮಗೆ ತಂದು ಕೊಡ್ತಾರೆ, ಅದೆಲ್ಲ ನಾವು ಯೋಚನೆ ಮಾಡಲ್ಲ. ಸೊ ಆರ್ಡರ್ ಮಾಡಿದ್ದೀವಿ, ಅದು ಇಷ್ಟನೇ ಡೇಟಿಗೆ ನಮಗೆ ಬರುತ್ತೆ, ಇದಿಷ್ಟೇ ಬಿಟ್ಟರೆ ನಾವು ಏನೂ ಯೋಚನೆ ಮಾಡಲ್ಲ ಅಲ್ವಾ. ಸೇಮ್ ಪ್ರೊಸೆಸ್ನೇ ನಾವು ಆ್ಯಕ್ಚುಲ್ ಆಗಿ ಇದರಲ್ಲಿ ಇನ್ಬಿಲ್ಟ್ ಮಾಡಬೇಕು. ಅದಷ್ಟೇ ಫ್ರೆಂಡ್ಸ್ ನನಗೆ ಅರ್ಥ ಆಗಿರೋದು. ಸೊ ನಮ್ಗೇನು ಬೇಕು ಅದನ್ನು ನಾವು ಯೂನಿವರ್ಸ್ ಹತ್ರ ಓಪನ್ ಅಪ್ ಆಗಿ ವಿತ್ ಫೀಲ್ ಮತ್ತು ವಿತ್ ಎಮೋಷನ್ಸ್ ಜೊತೆಲಿ ಕೇಳಿಕೊಂಡು ಕೈ ಬಿಟ್ಟರೆ ಸಾಕು, ನಿಜವಾಗ್ಲೂ ವರ್ಕ್ ಆಗುತ್ತೆ. ಇದನ್ನು ಪ್ರೀತಿಯಿಂದ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ, ಸತ್ಯವಾಗ್ಲೂ. ನಾನು ಇದನ್ನು ಟೆಸ್ಟ್ ಮಾಡ್ತೀನಿ, ಇದು ಆಗುತ್ತಾ ಅಂತ ಅಂದ್ಕೊಂಡ್ರವ್ರಿಗೆ ಖಂಡಿತ ಆಗಲ್ಲ, ಅಲ್ಲಿಂದ ಅಲ್ಲಿಗೆ ಕೈ ಬಿಡಬೇಕಷ್ಟೇ. ಇನ್ನು ಒಂದು ತಿಂಗಳಿಂದಂತೂ ಅಲ್ವೇ ಅಲ್ಲ. ಇವಾಗ ನನಗನ್ಸುತ್ತೆ ಸಮಟೈಮ್ಸ್ ಕೆಲವೊಂದು ದೊಡ್ಡ ದೊಡ್ಡ ಡ್ರೀಮ್ಸ್ ಬಗ್ಗೆ ನನಗಿವತ್ತು ಚಿಂತನೆ ಇಲ್ಲ. ಯಾಕಂದರೆ ಅದು ನನಗಿವತ್ತು ಕೇಳ್ಕೋಬೇಕು ಅಂತಲೂ ಆಸೆ ಇಲ್ಲ. ಬರಬೇಕು ಅನ್ನೋದಿತ್ತು ಅಂದರೆ 7 ಸಮುದ್ರ ದಾಟ್ಕೊಂಡಾದ್ರೂ ಪರವಾಗಿಲ್ಲ, ನಮ್ಮನ್ನು ಬಂದು ಸೇರುತ್ತೆ ಅಂತ ಹೇಳ್ತಾರಲ್ವ. ಸೊ ಹಾಗೆ ಯಾವುದೇ ಒಂದು ವಸ್ತು ಆಗಲಿ ಏನಾಗಲಿ ಬರುತ್ತೆ. ಇನ್ನು ಕೆಲವೊಬ್ಬರು ಮನೆ ಮಾಡಬೇಕು, ಆಸ್ತಿ ಮಾಡಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂದ್ಕೊತಿರ್ತಾರೆ. ಅದಕ್ಕೂ ಕೂಡ ನನ್ನ ತಲೆಯಲ್ಲಿ ಒಂದು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆಲ್ಲ, ಇನ್ನು ಹೇಳ್ಬಿಡ್ತೀನಿ. ಈ ಅನ್ನದ ಋಣ, ಮಣ್ಣಿನ ಋಣ ಇದ್ದರೆ ತಪ್ಸೋದಕ್ಕಾಗಲ್ಲ ಅಂತ ಹೇಳ್ತಾರಲ್ವ. ಸೊ ಹಾಗೆ ಫ್ರೆಂಡ್ಸ್, ಅದು ಋಣ ಇತ್ತು ಅಂತಂದರೆ ಖಂಡಿತ ಬರುತ್ತೆ. ಏನೋ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಮನೇಲಿ ಏನೇನೋ ವಿಚಿತ್ರವಾಗಿ ಏನೋ ಕೆಲಸಗಳು ಮಾಡೋದಕ್ಕೆ ಹೋಗೋದು, ಹೆವಿ ರಿಸ್ಕ್ ತೊಗೊಳ್ಳೋದು, ಸೊ ಮನಸ್ಥಿತಿ ಹಾಳು ಮಾಡಿಕೊಂಡು ನಾನು ದುಡಿಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಇನ್ನೂ ಒಂದು ಕೆಲಸ ಮಾಡ್ತೀನಿ, ಮತ್ತೊಂದು ಕೆಲಸ ಮಾಡ್ತೀನಿ ಅಂತೇಳಿ ನಮಗೆ ನಾವೇ ಸ್ಟ್ರೆಸ್ ಹಾಕೋಬೇಕು. ಇದೆಲ್ಲದೂ ಕೂಡ ತುಂಬ ರಾಂಗ್ ವೇಲಿ ಹೋಗ್ತಾ ಇದ್ದೀವಿ, ನಮ್ಮ ಲೈಫನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಅನ್ನೋ ಅರ್ಥ. ಸೊ ನನಗಿದು ನಮ್ಮಮ್ಮ ಹೇಳಿದ್ದು, ನಾನು ಹಿಂಗೆ ಅಂದ್ಕೊಂಡಿದ್ದೆ. ಸಮ್ಟೈಮ್ಸ್ ಇದು ಯಾಕೋ ಬಂದುಬಿಡ್ತು ನನಗೆ. ಯಾಕೆ ಬಂತು ಅಂತಂದರೆ ಬೇರೆಯವ್ರನ್ನ ನೋಡಿ ಬಂದುಬಿಡ್ತು. ಯಾರಾದರೂ ಬಂದಾಗ ನೀವು ಬಾಡಿಗೆ ಮನೆಯಲ್ಲಿದ್ದೀರಾ, ನಿಮ್ಮದು ಮನೆ ಲೀಸ್ ಇಲ್ವಾ, ಸೈಟ್ ಏನಾದ್ರು ತೊಗೊಂಡ್ರಾ, ಮನೆ ಏನಾದ್ರು ಮಾಡ್ಕೊಂಡ್ರಾ, ಅಸೆಟ್ ಏನಿದೆ, ಹಾಗೆ ಹಿಂಗೆ ಅಂತ ಕೇಳೋವಾಗ ಅಯ್ಯೋ ದೇವ್ರೆ, ನಮ್ಮ ಹತ್ರ ಏನೇನು ಇಲ್ವಲ್ಲಪ್ಪ, ಇರೋದು ಕೂಡ ಬಾಡಿಗೆ ಮನೆ ಅಂತ ಅಂದ್ಕೊಂಡು ಒಂದು ಸೆಕೆಂಡ್ ತೊಗೊಂಡಿದ್ದೆ ಮೈಂಡ್ಗೆ. ಬಟ್ ನಮ್ಮಮ್ಮ ಒಂದು ಸರಿ ಅಂದರು, ಇಲ್ಲ ನೀನು ಏನೂ ಇಲ್ದಿರೋದ್ರಿಂದ ಇಲ್ಲಿವರೆಗೂ ತಂದಿದ್ದೆ ತಾನೇ, ಇದು ಸಾಕು, ಆಗಬೇಕು ಅನ್ನೋದಿತ್ತು ಅಂತಂದರೆ ಮಾತ್ರ ಆಗುತ್ತೆ. ಅದಕ್ಕೆಲ್ಲ ನಮ್ಮ ಲೈಫನ್ನು ನಾವು ಕೊರ್ಕೊಂತ ಕೂತ್ಕೊಳ್ಳೋದು ಅಥವಾ ಏನೋ ಬೇಜಾರ ಕೂತ್ಕೊಳ್ಳೋದು ಅಥವಾ ಮಾಡೋ ಕೆಲಸನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ, ಹಿಂಗೆ ಇದೆಲ್ಲ ಏನು ಬೇಡ. ಏನು ಮಾಡ್ತಿದ್ದೀಯ ಅದಿಷ್ಟೇ ಮಾಡ್ಕೊತ ಹೋಗು, ಕೊಡಬೇಕು ಅಂತ ಇದ್ದರೆ ದೇವ್ರು ಖಂಡಿತ ಕೊಡ್ತಾನೆ. ಈ ಥರದ ವಿಚಾರದಲ್ಲಿ ಋಣ ಬೇಕು ಇಂಪಾರ್ಟೆಂಟ್ ಅಂದಾಗ ಅವತ್ತೇ ಮೈಂಡಿಂದ ತೆಗೆದಾಕ್ದೆ. ಹೌದಲ್ಲ, ನಿಜ. ನಾನು ಯಾಕೆ ಬೇರೆ ಯಾರೋ ಏನೋ ಮಾಡ್ತಿದ್ದಾರೆ ಅಂತಂದರೆ ನಾನು ತಲೆ ಕೆಡಿಸ್ಕೊಳ್ಳಿ, ಅದು ಅವ್ರು ಪಡ್ಕೊಂಬಂದಿರೋದು, ಇದು ನಾವು ಪಡ್ಕೊಂಬಂದಿರೋದು. ಸೊ ಪ್ರತಿಯೊಬ್ಬರಿಗೂ ಇಂಥದ್ದೇ ಸಿಗಬೇಕು, ಇಂಥದ್ದೇ ಆಗಬೇಕಂತ ದೇವ್ರು ಬರೆದಾಗ ನಾವು ಅದನ್ನು ಚೇಂಜ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡು ಅವತ್ತಿಂದ ಅಕ್ಸೆಪ್ಟೆನ್ಸಿ ಕಲಿತೆ ಆ ವಿಚಾರದಲ್ಲಿ. ಸೊ ಅವಾಗಿಂದನೇ ತುಂಬ ಪೀಸ್ಫುಲ್ ಆಗಿದ್ದೀನಿ ಫ್ರೆಂಡ್ಸ್, ಯಾವುದು ಕೂಡ ಅರ್ಜೆನ್ಸಿ ಇಲ್ಲ. ಹಾಗೆ ಇನ್ನು ಬಿಫೋರ್ ಲೈಫ್ ನೋಡಿಕೊಂಡ್ರೆ ಇವತ್ತಿನ ಲೈಫಿಗೆ ನಾವು ತುಂಬ ಗ್ರ್ಯಾಟಿಟ್ಯೂಡ್ ಆಗಿದ್ದರೆ ತಾನೇ ನೆಕ್ಸ್ಟ್ ನಾವು ಒಳ್ಳೆ ಲೈಫನ್ನು ಲೀಡ್ ಮಾಡೋದು. ಸೊ ಹಂಗೆ ಅಂದ್ಕೊಂಡು ಎವ್ರಿ ಡೇ ನಾನು
ನನ್ನ ಲೈಫಿಗೆ ನಾನು ತುಂಬ ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ, ನನ್ನ ದುಡ್ಡಿಗೆ ನಾನು ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ. ಎಷ್ಟೋ ಜನ ಎಷ್ಟೋ ದುಡಿತಿರ್ತಾರೆ, ಬಟ್ ಅವ್ರಿಗೆ ಆ ದುಡ್ಡಿನ ಮೇಲೆ ಗ್ರ್ಯಾಟಿಟ್ಯೂಡ್ ಇರಲ್ಲ. ಸೊ ಇದನ್ನು ನಾನು ಬುಕ್ ಓದಿ ಕಲ್ತಿದ್ದು. ಸೀರಿಯಸ್ಲಿ ಫ್ರೆಂಡ್ಸ್, ನಾವು ಬರೋವಂಥ ದುಡ್ಡಿಗೆ ಏನಾದರೂ ಬೈತಾ ಇದ್ದೀವಿ, ನೆಮ್ಮದಿ ಇಲ್ದಿರೋ ರೀತಿ ಟ್ರೀಟ್ ಮಾಡ್ತಾ ಇದ್ದೀವಿ, ಎಷ್ಟೇ ಬಂದರೂ ಕೂಡ ನಮ್ಮ ಬಾಯಲ್ಲಿ ಇಲ್ಲ ಅನ್ನೋದೇ ಬರ್ತಾ ಇದೆ ಅಂತಂದರೆ ನಮ್ಮ ಕೈಲಿ ಏನೂ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಬರೋವಂಥ 10 ರೂಪಾಯಿ ಆದರೂ ಕೂಡ ಪರವಾಗಿಲ್ಲ, ಅದನ್ನು ತುಂಬ ಶ್ರದ್ಧೆ ಭಕ್ತಿಯಿಂದ ಗ್ರ್ಯಾಟಿಟ್ಯೂಡಲ್ಲಿ ತೊಗೊತೀನಿ. ಇನ್ನು ಖರ್ಚು ಮಾಡೋವಂಥ ಪ್ರತಿಯೊಂದು ರೂಪಾಯಿಗೂ ಕೂಡ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಹೀಗೆಲ್ಲ ನಡೆಸ್ಕೊಂಡು ಬರ್ತಾ ಬರ್ತಾ ತುಂಬ ಚೇಂಜಸ್ ಆಯಿತು ಲೈಫಲ್ಲಿ. ನಾನು ಅಂದ್ಕೊಂಡಿದ್ದೆ ಒಂದೇ ಸೆಕ್ಟರ್ ಇರುತ್ತೆ ಲೈಫಲ್ಲಿ ಅಂತ. ಇವಾಗ ಎಕ್ಸ್ಪೀರಿಯೆನ್ಸ್ ಆಗ್ತಾ 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 ಅನ್ನಿಸ್ತಿದೆ, ಅಬ್ಬಾ ಇಷ್ಟು ದೊಡ್ಡದಾ ಕಲಿಯೋದು ಅಂತ ಹೇಳಿ. ಸೊ ಬುಕ್ಕಲ್ಲಿ ಕಲಿಯೋದು ನಾವು ಎಷ್ಟೋ ಒಂದೇ ಒಂದು ಚಿಕ್ಕದು, ಬಟ್ ಜೀವನದಲ್ಲಿ ತುಂಬ ಕಲಿಯುವಂಥದ್ದು ಇರುತ್ತೆ. ಮತ್ತು ನಮ್ಮ ಸುತ್ತಮುತ್ತ ಬರೋವಂಥ ಜನಗಳು ಕೂಡ ಅದನ್ನು ಅಚ್ಚುಕಟ್ಟಾಗಿ ಕಲಿಸ್ತಾರೆ. ಸೊ ನಮಗೆ ಯಾರೇ ಒಬ್ಬರು ಪರಿಚಯ ಆಗೋದು ಕೂಡ ಒಂದು ಪಾಠನ ಕಲಿಯೋದಕ್ಕಂತಾನೆ ಅಂತಾರಲ್ಲ, ಸೊ ಹಾಗೆ ಇನ್ನು ಈ ಥರ ರೆಮಿಡೀಸ್ ಎಲ್ಲ ನಾನು ಫಾಲೋ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಫ್ರೆಂಡ್ಸ್. ಇದರಿಂದ ಬೆನಿಫಿಟ್ ಏನಾಗುತ್ತೆ, ಬೆನಿಫಿಟ್ ಆಗ್ತಾ ಇದ್ದಾನಾ ಇಲ್ವಾ ಅಂತಲೂ ನಾನು ಯೋಚನೆ ಮಾಡಲ್ಲ. ನನಗೊಂದು ಇಂಟ್ಯೂಷನ್ ಹೇಳ್ತಾ ಇದೆ, ಇದು ಪಾಸಿಟಿವ್ ಆಗಿರುತ್ತೆ ದಿವ್ಯಾ, ಫಾಲೋ ಮಾಡು. ಹಾಂ, ನಾನು ಕಂಪ್ಲೀಟಾಗಿ ಅದನ್ನು ಫಾಲೋ ಮಾಡ್ತೀನಿ. ಮತ್ತು ಇನ್ನು ಕೆಲವೊಂದಷ್ಟು ಜನ ಇದನ್ನು ಒಂಥರ ಆಚರಣೆ ಥರ ಫಾಲೋ ಮಾಡ್ತಿರ್ತಾರೆ. ಬಟ್ ನನಗೆ ಅದೇನಾದರೂ ನನ್ನ ಇಂಟ್ಯೂಷನ್ ದಿವ್ಯಾ ಇದು ನೀನು ನೀಡಿಲ್ಲ ಅಂತಂದುಬಿಟ್ರೆ ಅದು ಎಂಥ ದೊಡ್ಡ ಆಚರಣೆ ಆದರೂ ಕೂಡ ನನಗೆ ಮಾಡೋದಕ್ಕೆ ಮನಸ್ಸು ಬರಲ್ಲ. ಹೀಗೆ ಒಂಥರ ವಿಚಿತ್ರ. ಇನ್ನು ಧೂಪ ಆಗ್ತಾ ಇದ್ದೀನಿ ಮನೇಲಿ. ಇನ್ನು ಇವತ್ತು ನಿಮ್ಮ ಎಲ್ಲರ ಜೊತೆಲೂ ಕೂಡ ನಾನು ಮ್ಯಾನಿಫೆಸ್ಟೇಷನ್ದು ಅಂದರೆ ಬೇಲೀಫ್ ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡೋದು ಏನು ಅಂತ ಹೇಳಿ ಶೇರ್ ಮಾಡ್ಕೋಬೇಕು ಅಂತ ಕೂತ್ಕೊಂಡಿದ್ದೀನಿ. ಪಲಾವ್ ಎಲೆಯಿಂದ ಮ್ಯಾನಿಫೆಸ್ಟೇಷನ್ ತುಂಬ ಜನ ಕೇಳ್ತಾ ಇದ್ದೀರಿ, ನೀವು ಮಾಡಿದರೆ ನೀವು ಹೆಂಗೆ ಮಾಡಿದ್ರಿ ಅದನ್ನು ತಿಳಿಸಿ ಅಂತ ಹೇಳಿ. ಸೊ ನಾನು ಮ್ಯಾನಿಫೆಸ್ಟೇಷನ್ ನಂಬೋದಕ್ಕಿಂತ ಮುಂಚೆ ಇದನ್ನು ನೋಡಿ ಆಶ್ಚರ್ಯ ಆಗಿದೆ. ಬಟ್ ಸ್ಟಾರ್ಟಿಂಗಲ್ಲಿ ನಾನು ಆ್ಯಕ್ಚುಲಿ ಇದನ್ನು ಟ್ರೈ ಮಾಡಿದೆ ಆ್ಯಂಡ್ ಬಿಟ್ಬಿಟ್ಟಿದ್ದೆ, ಯಾಕಂದರೆ ನನಗೆ ಅದರ ರಿಸಲ್ಟ್ ಬಂದಿದೆ ಅಂತ ಹೇಳಿ. ಆ್ಯಂಡ್ ಇವಾಗ ಎಲ್ಲರೂ ಕೇಳೋದು ನೋಡಿ ನಿಮಗೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಹೆಂಗೆ ಮಾಡಿದೆ ಅಂತ ಹೇಳಿ. ಮತ್ತು ಗಾಜಿನರಲ್ಲಿ ನಾನು ಇವಾಗಲೇ ಇಟ್ಟಿರೋದು, ಆವಾಗ ಹಾಗೆ ಸುಮ್ಮನೆ ಕವರಲ್ಲಿ ಇಡ್ತಿದ್ದೆ. ಬಟ್ ನಾವು ಯೂಸ್ ಮಾಡುವಾಗ ಪಲಾವ್ ಎಲೆನ ಅದನ್ನು ನಾವು ರೀಚಾರ್ಜ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ನಾವು ಬರಿತಾ ಇದ್ದೀವಿ ಅಂತಂದ್ರಲ್ಲ, ಅದಕ್ಕೂ ಒಂದು ಶಕ್ತಿ ಇರಬೇಕು ಅಂತ ಹೇಳಿ ಈ ಥರ ಗಾಜಿನಲ್ಲಿ ಹಾಕಿ, ಸೊ ಹುಣ್ಣಿಮೆ ದಿನ ಪ್ರತಿದಿನ ಹೊರಗಡೆ ಇಡೋ ಅಂತ ಒಂದು ಪದ್ಧತಿ ಇದೆ. ಬಿಕಾಸ್ ಇದು ಕ್ಲೆನ್ಸ್ ಆಗುತ್ತೆ, ಅವಾಗ ನಮಗೆ ಮ್ಯಾನಿಫೆಸ್ಟೇಷನ್ ಜಾಸ್ತಿ ಪವರ್ಫುಲ್ ಆಗಿ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಇವಾಗ ಗ್ಲಾಸಿಂದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. 3 ವಿಶಸ್ನ ನಾವು ಪ್ರತಿದಿನ ಬರ್ನ್ ಮಾಡಿ ನಮ್ದು ಡಿಸೈರ್ಸ್ ಏನಿದೆ, ನಮ್ದು ಏನು ವಿಶಸ್ ಇದೆ ಅದನ್ನೆಲ್ಲದೂ ಕೂಡ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಈ ಮ್ಯಾನಿಫೆಸ್ಟೇಷನ್ ಸಖತ್ ವರ್ಕ್ ಆಗುತ್ತೆ. ಇನ್ನು ಮ್ಯಾನಿಫೆಸ್ಟೇಷನ್ ಮಾಡುವಂಥ ಟೆಕ್ನಿಕ್ಸ್ಗಳಲ್ಲಿ ಇದೊಂದು ಪವರ್ಫುಲ್ ಟೆಕ್ನಿಕ್ ಅಂತ ಹೇಳ್ಬೋದು. ನನ್ನನ್ನು ಕೇಳೋದಾಯಿತು ಅಂತಂದರೆ ನಾನು ಇದರಿಂದ ಸಂಪೂರ್ಣವಾಗಿ ಬೆನಿಫಿಟ್ ತೊಗೊಂಡಿದ್ದೀನಿ. ಹಾಗಾಗಿ ಇವಾಗ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮೇನ್ ಇಂಪಾರ್ಟೆಂಟ್, ಗಾಜಿನರಲ್ಲೇ ಸ್ಟೋರ್ ಮಾಡಬೇಕು ಅಂತ ಹೆಂಗೆ ಹೇಳಿದ್ನೋ ಹಾಗೆ ನಾವು ಸ್ಟೋರ್ ಮಾಡೋವಂಥ ಪ್ರತಿಯೊಂದು ಎಲೆ ಕೂಡ ಈ ರೀತಿಯಾಗಿ ಕಂಪ್ಲೀಟ್ ಆಗಿರಬೇಕು, ಯಾವುದು ಕೂಡ ಬ್ರೇಕ್ ಆಗಿರಬಾರ್ದು. ನಾನು ಅದನ್ನು ಇಂಡಿವಿಜುವಲಿ ಕುತ್ಕೊಂಡು ನೋಡಿ ಸೆಲೆಕ್ಟ್ ಮಾಡಿ ಆರಿಸಿರೋದು. ಈ ಡಬ್ಬದಲ್ಲಿ ಹಾಕೋದು ಮಾತ್ರ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ, ಇನ್ನು ಬ್ರೇಕ್ ಡೌನ್ ಆಗಿರೋದೆಲ್ಲ ನಾವು ಅಡುಗೆಗೆ ಯೂಸ್ ಮಾಡ್ಕೋಬೇಕಂತ. ಸೊ ತುಂಬ ಜನಕ್ಕೆ ಇವಾಗ ಅಂದರೆ ಡೌಟ್ ಬರ್ತಿರ್ಬೋದು, ಯಾವ ಥರ ಮಾಡ್ತೀರಾ ನೀವು ಅಂತೇಳಿ. ಫ್ರೆಂಡ್ಸ್ ಏನಿಲ್ಲ, ಪ್ರತಿದಿನನಾದರೂ ಮಾಡ್ಬೋದು, ಅಥವಾ ಯಾವಾಗಾದರೂ ಸ್ಪೆಷಲ್ ಡೇಸಲ್ಲಾದರೂ ಮಾಡ್ಬೋದು. ಹುಣ್ಣಿಮೆ, ಅಮಾವಾಸ್ಯೆ, ಏಕಾದಶಿ ಈ ಥರ ಬಂದಿರುತ್ತಲ್ಲ. ಇನ್ನು ನೀವೇನಾದರೂ ಪೂಜೆ ಮಾಡ್ತಿದ್ದೀರಾ ಮನೇಲಿ ಅಂತಂದಾಗಲೂ ಮಾಡ್ಬೋದು. ಬೆಳಗ್ಗೆನ ಅಥವಾ ರಾತ್ರಿನ ಅಂತ ಕೇಳೋರಿಗೆ, ಸೊ ರಾತ್ರಿ ಅಂದರೆ ಸಂಜೆ ಟೈಮಲ್ಲಿ ತುಂಬ ಒಳ್ಳೆಯದು. ಮತ್ತು ಇನ್ನು ನಾವು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡ್ಕೊತಾ ಇದ್ದೀವಿ, ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಆವಾಗೂ ಕೂಡ ಮಾಡ್ಬೋದು. ಇನ್ನು ಯಾವ ವಾರ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಯಾವಾಗಾದರೂ ಸ್ಟಾರ್ಟ್ ಮಾಡಿ, ಒಳ್ಳೆ ಮನಸ್ಥಿತಿ ಇದ್ದರೆ ಸಾಕು ಇದಕ್ಕೆ. ಇನ್ನೂ ಒಂದು ವಿಚಾರ ಏನಂತಂದರೆ, ಇದನ್ನು ಒಂಥರ ಪೀರಿಯಡ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು, ಆ ಪೀರಿಯಡ್ಸ್ ಆದಮೇಲೆ ಬರಿಬಾರ್ದು, ಈ ಥರದ್ದೆಲ್ಲ ಇದರ ಏನೂ ಸಂಬಂಧಪಟ್ಟಲ್ಲ. ಅದರಲ್ಲೂ ಪೀರಿಯಡ್ಸ್ ಅನ್ನೋದು ನನ್ನ ಪ್ರಕಾರ ಇದಕ್ಕೆಲ್ಲ ಅಡ್ಡನೇ ಬರಬಾರ್ದು. ಬಿಕಾಸ್ ನಾವು ಹುಟ್ಟಿದಾಗ, ನಮ್ಮ ಮನಸ್ಸುಗಳು ಹುಟ್ಟಿದಾಗಲೇ ಪೀರಿಯಡ್ಸ್ ಅನ್ನೋದು ಕೂಡ ಹುಟ್ಟಿರುತ್ತೆ, ಅದು ನಮ್ಮ ದೇಹನೇ ಅಲ್ವಾ. ಸೊ ಅದು ಎಲ್ಲ ಯಾಕೆ ಮೈಂಡಲ್ಲಿ ಇಟ್ಕೊಳ್ಳೋದು ಅನ್ನೋದಷ್ಟೇ ಒಂದು ಥಾಟ್. ಮತ್ತು ಏನು ಬರೀತೀರಾ ಅಂತಂದರೆ, ಯಾವ ಸೆಂಟೆನ್ಸಲ್ಲಿ ಬರೀಬೇಕು ಅಂತಂದರೆ, ಆಲ್ರೆಡಿ ಸಿಕ್ಕಿದೆ, ಆಲ್ರೆಡಿ ಆಗಿದೆ, ಅಂದರೆ ಐ ಆಮ್ ಹೆಲ್ತಿ ಅಂತ ಫಸ್ಟು ಫ್ರಂಟಲ್ಲಿ ಬರೆದು, ಅದಾದಮೇಲೆ ನಮ್ಮ ಹೆಸರುಗಳನ್ನ ಬರೆದು ಹಿಂದ್ಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಥ್ಯಾಂಕ್ ಯು ಗಾಡ್ ಅಂತ ಬರಿಬೋದು. ನಾನು ಎರಡನ್ನೂ ಕೂಡ ತುಂಬ ಬಿಲೀವ್ ಮಾಡೋದ್ರಿಂದ ಥ್ಯಾಂಕ್ ಯು ಯೂನಿವರ್ಸ್ ಮತ್ತು ಥ್ಯಾಂಕ್ ಯು ಗಾಡ್ ಅಂತ ಎರಡೂ ಬರಿತೀನಿ. ಸೊ ನೀಟಾಗಿ ಬರೆದಿಟ್ಕೊತೀನಿ. ನಾನು ಇವಾಗ ಬ್ಲೂ ಪೆನ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲೂ ಆರ್ ಗ್ರೀನ್ ಪೆನ್ನನ್ನು ಯೂಸ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್. ಮತ್ತು ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ. ಸೊ ಎಷ್ಟು ದಿನ ಮಾಡಬೇಕು ಅಂತ ಇಲ್ಲ, ಕಂಟಿನ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಒಂದು 21 ಡೇಸ್ ಟ್ರೈ ಮಾಡಿ. ಅಷ್ಟರಲ್ಲಿ ನಿಮಗೆ ನೋಡಿ ಏನೆಲ್ಲ ಚೇಂಜಸ್ ಅನಿಸುತ್ತೆ ಅಂತೇಳಿ. ಅಥವಾ ಲೈಫ್ ಟೈಮ್ ನನಗೆ ರಿಸಲ್ಟ್ ಬೇಕು ಅಂತನೋರು ವೀಕ್ಲಿ ಟ್ವೈಸ್ ಆರ್ ಟ್ರೈಸ್ ನೀವು ಹೆಂಗೆ ಮಾಡ್ತೀರಂದರೆ, ಪೂಜೆ ಮಾಡಿದಾಗ ಮಾಡ್ತಾರಲ್ಲ, ಸೊ ಹಾಗೆ ಮಾಡ್ಕೊತ ಹೋಗಿ ನಿಜವಾಗ್ಲೂ ಎಷ್ಟು ಬೆಟರ್ ಆಗುತ್ತೆ ಅಂದರೆ ನಮಗೆ ಆಶ್ಚರ್ಯ ಅನಿಸುತ್ತೆ. ನಮ್ಮ ಲೈಫ್ ಹಿಂಗೆಲ್ಲ ಚೇಂಜ್ ಆಗೋದಕ್ಕೆ ಇಲ್ದಿರೋ ರೀಸನ್ಸ್ ಎಲ್ಲ
ಬಂದುಬಿಡುತ್ತೆ. ನನಗೆ ಆ ಥರದ ಎಕ್ಸ್ಪೀರಿಯನ್ಸ್ ಹೇಳೋದಾಯಿತು ಅಂತಂದರೆ ತುಂಬ ಇದೆ ಫ್ರೆಂಡ್ಸ್. ಹೆಲ್ತ್ ವೈಸ್ ತುಂಬ ಬೆಟರ್ ಆಗಿದ್ದೀನಿ, ಎಷ್ಟೋ ಸುಧಾರಿಸ್ಕೊಂಡಿದ್ದೀನಿ. ನನ್ನ ಹತ್ರ ಇರುವಂಥ ಈ ಏನು ಪ್ಯಾನಿಕ್ ಅಟ್ಯಾಕ್ಸ್ ಆಗಿರ್ಬೋದು ಮತ್ತು ಈ ಆ್ಯಂಗ್ಸೈಟಿ ಆಗಿರ್ಬೋದು, ನನ್ನನ್ನು ನಾನೇ ಹೀಲ್ ಮಾಡ್ಕೊಂಡಿದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಮನುಷ್ಯನಿಗೆ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಆರೋಗ್ಯ ಇರಬೇಕು. ಆರೋಗ್ಯ ಇಲ್ಲ ಅಂದರೆ ಅವ್ನು ಯಾವ ಸ್ಥಿತಿ ತಲುಪ್ತಾನೆ ಅನ್ನೋದು ಅನುಭವಿಸಿದ್ದೀನಲ್ಲ. ಸೊ ಹಾಗಾಗಿ ನಿಮಗೆ ನನ್ನನ್ನು ಕೇಳೋದಾಯಿತು ಅಂದರೆ ದುಡ್ಡು ಇಂಪಾರ್ಟೆಂಟ್, ಆರೋಗ್ಯ ಇಂಪಾರ್ಟೆಂಟ್ ಅಂದರೆ ಆರೋಗ್ಯನೇ ಅಂತ ಹೇಳ್ತೀನಿ. ಸೊ ನಾನು ಚೆನ್ನಾಗಿದ್ದರೆ ಅಂತ ದುಡಿಬೋದು, ಇಲ್ಲ ಅಂತಂದರೆ ಆಗಲ್ಲ. ಸೊ ಅದರಿಂದ ಹೊರಗೆ ಬಂದಿದ್ದೀನಿ. ಇನ್ನು ನನ್ನ ಏನು ರೆಸ್ಪಾನ್ಸಿಬಿಲಿಟೀಸ್ ನಾನು ಏನೇನೆಲ್ಲ ಅಂದ್ಕೊಂಡಿದ್ದೆ ಅದೆಲ್ಲದೂ ಕೂಡ ಫೇಸ್ ಮಾಡ್ತಿದ್ದೀನಿ ಆ್ಯಂಡ್ ಅದರಿಂದ ಹೊರಗೆ ಬಂದಿದ್ದೀನಿ. ಇನ್ನೂ ಒಂದು ಗೊತ್ತಾ, ನಾವು ಫಿಸಿಕಲಿ ಚೆನ್ನಾಗಾದ್ವಿ, ಎಮೋಷ್ನಲಿ ಚೆನ್ನಾಗಾದ್ವಿ, ಫೈನಾನ್ಷಿಯಲಿ ನಾವೇನಾದರೂ ಚೆನ್ನಾಗಿಲ್ಲ ಅಂದರೆ ನಮಗೆ ಹೊರಗಡೆಯವರು ಯಾರೂ ಕೂಡ ಬೆಲೆ ಕೊಡೋಲ್ಲ. ಸೊ ಮೇಯ್ನಾಗಿ ನನ್ನ ಲೈಫನ್ನು ನಾನು ಟರ್ನ್ ಔಟ್ ಮಾಡಿದ್ದೆ ಈ ಫೈನಾನ್ಷಿಯಲ್ ಸಿಚುವೇಶನ್ಸಿಂದ. ಅದಕ್ಕೆ ಇದೆಲ್ಲ ತುಂಬ ಹೆಲ್ಪ್ ಆಗಿದೆ ಫ್ರೆಂಡ್ಸ್. ಒಂದೊಂದು ರೀಸನ್ಸ್ ಅಲ್ಲ, ಒಂಥರ ಹನಿ ಸೇರಿದ್ರೆ ಹಳ್ಳ ಅನ್ನೋ ರೀತಿಯಾಗಿ ಎಲ್ಲದೂ ಕಾರಣ ಆಗಿದೆ. ಹಾಗೆ ಇವಾಗ ಯಾವ ಥರ ಮಾಡ್ತಾ ಇದ್ದೀನೋ, ಒಂದು ಕರುಪುರ ಹಚ್ಚಿಟ್ಕೊಂಡು ಒಂದು ಸ್ವಲ್ಪ ಇಡಿಕೆನ ಹಿಡ್ಕೊಂಡು ಆ ಎಲೆಗಳನ್ನ ನಾವು ಫೀಲ್ ಮಾಡ್ತಾ ಅದನ್ನು ಯೂನಿವರ್ಸ್ಗೆ ಬರ್ನೌಟ್ ಮಾಡ್ತಾ ಇದ್ದೀವಿ. ಸೊ ಯೂನಿವರ್ಸಿಗೆ ತಲುಪ್ತಾ ಇದೆ ಅನ್ನೋ ರೀತಿಯಾಗಿ ಫೀಲಿಂಗಲ್ಲಿ ಇದನ್ನೆಲ್ಲ ಹೇಳ್ತಾ ಅದನ್ನು ಮೂರನ್ನು ಕೂಡ ಸುಡಬೇಕಾಗುತ್ತೆ. ಸುಟ್ಟು ಅದನ್ನು ಪುಡಿ ಮಾಡ್ಕೊಳ್ಳಿ. ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ ಅದೇನು. ತುಂಬ ಜನರು ನಾವು ತಪ್ಪು ಮಾಡೋದು ಎಲ್ಲಿ ಗೊತ್ತಾ, ಆ ಫೀಲಿಂಗ್ನ ಕೊಡೋಲ್ಲ. ಇವಾಗ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಮಾತ್ರ ಏನೋ ಒಂದು ಪಾಸಿಟಿವ್ ಆಗಿ ಅನ್ಕೊಂಡ್ಬಿಡ್ತೀವಿ, ಅದಾದಮೇಲೆ ನೆಗೆಟಿವ್ ಸೈಡ್ ಹೋಗಿರ್ತೀವಿ. ಸೊ ಅವಾಗ ತುಂಬ ಮಿಸ್ಕಮ್ಯುನಿಕೇಷನ್ ಆಗಿ ಅಲ್ಲಿ ಕೊಲಾಪ್ಸ್ ಆಗುತ್ತೆ, ಮೈಂಡ್ ಸೆಟ್ ಎಲ್ಲ ಕೊಲಾಪ್ಸ್ ಆಗುತ್ತೆ, ಥಾಟ್ಸು ಹೋಗುತ್ತೆ, ಮ್ಯಾನಿಫೆಸ್ಟೇಷನ್ ಹೋಗುತ್ತೆ. ಬಟ್ ಆದರೆ ಟ್ರೈ ಮಾಡಿ, ಒಂದು ಥಾಟ್ಸ್ ಏನೋ ಅಂದ್ಕೊಂಡಿದ್ವಿ ಅದ್ರ ಮೇಲ್ಗಡೆನೆ ಫೋಕಸ್ಡ್ ಆಗಿರೋದಕ್ಕೆ, ಅದನ್ನು ಆಗುತ್ತೆ ಅಂತ ಬಿಲೀವ್ ಮಾಡೋದಕ್ಕೆ, ಅದ್ರ ಮೇಲ್ಗಡೆನೆ ಗಮನ ಇರೋದಕ್ಕೆ ಟ್ರೈ ಮಾಡಿ. ನೆಗೆಟಿವಿಟಿ ಬರುತ್ತೆ, ಬಟ್ ಬಂದ ತಕ್ಷಣ ಒಂದು ಸ್ವಲ್ಪ ದಿನ ನಮಗೆ ಅಭ್ಯಾಸ ಆಗೋವರೆಗೂ ಅದನ್ನು ಪಾಸಿಟಿವ್ ವೇನಲ್ಲಿ ನಾವು ಹೇಳ್ತಾ ಹೋಗ್ಬೇಕು ಅಫರ್ಮೇಷನ್ಸ್. ಆವಾಗ ಖಂಡಿತ ನಮ್ಮ ಮೈಂಡ್ ಚೇಂಜ್ ಆಗುತ್ತೆ. ಇನ್ನು ಈ ಸುಟ್ಟಿರುವಂಥ ಪುಡಿ ಇರುತ್ತಲ್ಲ, ಇದನ್ನು ಕೈಗೆ ಹಾಕೊಂಡು ಹೋಗಿ ಹೊರಗಡೆ ಊದಬೇಕು ಅಷ್ಟೇ ಫ್ರೆಂಡ್ಸ್. 12 ಗಂಟೆ ಆಗೋಯ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡಿ ಸೀರೆ ಉಟ್ಕೊಂಡು ದೀಪ ಹಚ್ಚೋಕ್ಕಾಗಲಿಲ್ಲ. ಹಾಗಾಗಿ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ದೀಪ ಹಚ್ಚಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಮ್ಮನ ಜೊತೆ. ಸೊ ಅಮ್ಮಂಗೆ ಹೇಳ್ಬಿಟ್ಟಿದೆ, ಹಾಗಾಗಿ ಮತ್ತೆ ಒಂದು ಅಡುಗೆ ಮಾಡೋದಿದೆ ಆ್ಯಂಡ್ ಮಧ್ಯಾಹ್ನ ಬೇರೆ ಶೂಟ್ಸ್ ಇದೆ. ಸೊ ಇವತ್ತು ಎಷ್ಟು ಬ್ಯುಸಿ ಅಂದರೆ ಗೊತ್ತಿಲ್ಲ, ಇದು ಎಷ್ಟೆಷ್ಟು ವ್ಲಾಗ್ನ ಶೂಟ್ ಮಾಡ್ತೀನೋ ಏನೋ ಅಂತೇಳಿ. ಬಟ್ ಭಯಂಕರ ಬ್ಯುಸಿ ಇದ್ದೀನಿ ಇವತ್ತು. ಆ್ಯಕ್ಚುಲಿ ಅಮಾವಾಸ್ಯೆ ಪೂಜೆನ ಮಿಸ್ ಮಾಡಬಾರ್ದು ಅಂತೇಳಿ ಇಲ್ಲಿವರೆಗೂ ವೇಟ್ ಮಾಡಿ ಎಲ್ಲದನ್ನು ಮಾಡ್ಕೊಂಡಿದ್ದೀನಿ. ಟೈಮ್ ನೋಡಿದ್ರೆ ನನಗೆ ಆಲ್ರೆಡಿ ಜ್ವರ ಬಂದಂಗೆ ಆಗಿಬಿಡುತ್ತೆ. ಬಿಕಾಸ್ 12 ಗಂಟೆ, ಒಂದೂವರೆ ಹಾಗೆ ಆಲ್ರೆಡಿ ಮಿಟ್ಟನ್ನು ಕರ್ಕೊಂಬರ್ಬೇಕು, ಅಲ್ಲಿಗೆ ಹೋಗಬೇಕು. ಇದೆಲ್ಲ ಒಂಥರ ಅನ್ನಿಸ್ತಿರುತ್ತೆ. ಸೊ ಎನಿವೆ ಇವಾಗ ಅಮ್ಮಂಗೆ ಫೋನ್ ಮಾಡ್ತೀನಿ, ಅಮ್ಮ ಸ್ನಾನ ಮಾಡೋದಾಯ್ತಾ ಅಂತ ಹೇಳಿ. ನಮ್ಮ ಮಿಂಚು ಬೇರೆ ಇದರಲ್ಲಿ ತಲೆ ತಿಂದು ಕೈ ಬಿಟ್ಟಿರುತ್ತಲ್ಲ, ಅಮ್ಮನ ಜೊತೆ ಸ್ನಾನ ಮಾಡ್ತೀನಿ ನಾನು ಅಂತ ಹೇಳಿ ಬಸ್ಲಿಗೆ ಹೋಗಿದ್ಲಂತೆ. ಹಾಗೆ ತಲೆ ಕೆಡ್ಸಲ್ಲ ಫ್ರೆಂಡ್ಸ್ ಅವಳು ಆ್ಯಕ್ಚುಲಿ. ಸೊ ತಲೆ ಕೆಟ್ಟು ಹೋಗುತ್ತೆ ಅವಳು ಪಾಪ ನಮ್ಮ ಅಮ್ಮಂಗೆ. ಇನ್ನು ಅಡುಗೆ ಮನೆ ಅಷ್ಟೇ ಗಲೀಜಿಲ್ಲ, ಯಾವುದೂ ಪಾತ್ರೆ ಇಲ್ಲ, ಸ್ವಲ್ಪ ಇದೆ ಅಷ್ಟೇ, ಬೆಳಗ್ಗೆ ತಿಂಡಿ ಮಾಡಿದ್ದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಷ್ಟೆಷ್ಟಾಗುತ್ತೆ ಅಷ್ಟು ಶೂಟ್ ಮಾಡ್ಕೊತೀನಿ. ಇನ್ನು ಮ್ಯಾನಿಫೆಸ್ಟೇಷನ್ ಮಾಡಿದೆ, ಸ್ವಲ್ಪ ಮೈಂಡ್ ಯಾಕೋ ಕೂಲ್ ಅಂತ ಅನ್ನಿಸ್ತು. ಸೊ ಇದನ್ನು ಬಿಲೀವ್ ಇಟ್ಕೊಂಡು ಜಸ್ಟ್ ಟ್ರೈ ಮಾಡಬೇಕಷ್ಟೇ. 100% ವರ್ಕ್ ಆಗುತ್ತಾ ಅಂತ ನಾವೇನೋ ಡೌಟ್ ಮಾಡಿಬಿಟ್ರೆ ಹೋಯಿತು. ಬಟ್ ಒಂದು ಖುಷಿ ಏನು ಗೊತ್ತಾ, ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಇದ್ದಾಗ ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಏನೇನೆಲ್ಲ ಅಂದ್ಕೊಂಡು ಕೆಲವೊಂದಷ್ಟು ರೆಮಿಡೀಸ್ ಯೂಸ್ ಮಾಡ್ತಿದ್ದೆ. ಈ ಥರ ಇವತ್ತು ಅದೇ ಒಂದು ಲೈಫಲ್ಲಿ ಇದ್ದೀನಿ ಅನ್ನೋದಕ್ಕೆ ಭಾರಿ ಖುಷಿ ಆಗುತ್ತೆ. ಸೊ ಹಾಗಾಗಿ ಹೆಂಗೋ ಮನೇಲಿ ಫ್ರೀ ಇರ್ತೀವಲ್ಲ, ಮಾಡೋದಕ್ಕೇನು ಅಂತ ಅಂದ್ಕೊಂಡು ಮಾಡಿದ್ರೆ ಬೆಟರ್ ಆಗ್ಬೋದು ನಮ್ಮ ಲೈಫ್ ಅನ್ನೋದು ನನ್ನ ಒಪಿನಿಯನ್. ಬೇಕಾದ್ರೆ ಟ್ರೈ ಮಾಡಿ. ಸೊ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಈಗ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬನ್ನಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಗಾಡಿ ತೊಗೊಂಡು ಸೀದಾ ಹೋಗಿ ಅಮ್ಮನ ಮನೆ ಹತ್ರ ನಿಲ್ಸಿದ ತಕ್ಷಣ ನಾನು ನೋಡಿದವಳು ಸೀದಾ ಸ್ಲಿಪ್ಪರ್ ಹಾಕೊಳ್ಳೋದಕ್ಕೆ ರೆಡಿ ಆಗಿ ಆಲ್ರೆಡಿ ಬಂದು ಹೊರಗಡೆ ಸ್ಲಿಪ್ಪರ್ ಕೂಡ ಹಾಕೊತಿದ್ದಾಳೆ. ಸೊ ಫ್ರೆಶ್ ಆಗಿಬಿಟ್ಟಿದ್ದಾಳೆ ನಮ್ಮ ಮಿಂಚಕ್ಕ. ಅಮ್ಮನ ಜೊತೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಒಂಥರ ಕಳೆ ಆಗಿದ್ಲು. ಅಂದರೂ ಈ ಥರ ಕಾಣಿಸ್ತಾ ಇದ್ಲು. ಕಳೆ ಅಂದರೆ ತಲೆ ಒಂದು ಬಾಚಿಸ್ಕೊಳ್ಳಲ್ಲ ಫ್ರೆಂಡ್ಸ್, ಇದೆಲ್ಲ ಓಕೆ ಅವಳದು, ತಲೆ ಒಂದು ಬಾಚಿಸ್ಕೊಳ್ಳಲ್ಲ. ಇನ್ನು ಅಲ್ಲಿಂದ ಸೀದಾ ಸ್ಕೂಟಿಲಿ ಅಮ್ಮ ನಾನು ಮಿಂಚು ಹೋದ್ವಿ ದೇವಸ್ಥಾನಕ್ಕೆ. ಹೋಗಿದ ತಕ್ಷಣ ನೋಡಿ ಒಬ್ಬಳೆ ಹೆಂಗೆ ಓಡ್ತಾಳೆ, ಸ್ಲಿಪ್ಪರ್ ಬಿಟ್ಟು ಹೊರಗಡೆ ನೀಟಾಗಿ ಹೋಗ್ತಾಳೆ. ಇದು ಬಂದು ನನ್ನ ಫೇವ್ರೆಟ್ ಟೆಂಪಲ್. ಪ್ರತಿ ವಾರ ಬರ್ತೀವಿ. ಸೊ ಸ್ಪೆಷಲ್ ಡೇಸಲ್ಲೂ ಬರ್ತೀವಿ. ಇನ್ನು ಪೂಜೆ ಹಿಡಿಯೋದು ಇಲ್ಲೇ ಎಲ್ಲ. ಅಂದರೆ ನಾನು ತುಂಬ ಕೆಳಗಡೆ ಬಿದ್ದಾಗ ಫಸ್ಟ್ ಬಂದಿದ್ದು ಕೂಡ ಇದೇ ಟೆಂಪಲ್ಗೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಎಮೋಷ್ನಲಿ ವೆರಿ ವೆರಿ ಕನೆಕ್ಟೆಡ್. ಇನ್ನು ಒಳಗಡೆ ಬಂದು ಇವಾಗ ದೇವ್ರದ್ದು ಒಂದು ಆಶೀರ್ವಾದ ತಗೊಂಡು ಮಂಗಳಾರತಿ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಸೀದಾ ಮನೆಗೆ ಹೋಗ್ತಿದ್ದೀವಿ. ಅಮ್ಮನ ಮನೆ ಹತ್ರ ನಿಲ್ಲಿಸಿ ನಾನು ಸೀದಾ ಬಂದಿದ್ದೆ ಮಿಟ್ಟುಂಗೆ ಕರ್ಕೊಂಡು ಹೋಗೋಣ ಅಂತೇಳಿ ಮಿಂಚುಂಗೆ ಕರ್ಕೊಂಡ್ಬಂದಿದ್ದು. ಅವಳಿನ್ನೂ ಊಟ ಮಾಡ್ತಾ ಇದ್ದಾಳೆ ಅಂದಿದ್ದಕ್ಕೆ ಆಯಿತು ಸರಿ ಇರಲಿ, ನಾನೇ ಒಂದು 1/4 ಗಂಟೆ ಬೇಗ ಬಂದುಬಿಟ್ಟೆ, ಮಿಂಚುನ ಆಟಾಡಕ್ಕೆ ಬಿಡ್ತೀನಿ ಅಂತ ಹೇಳಿ ಅವಳಿಗೆ ಆಟಾಡೋದಕ್ಕೆ ಅಂತೇಳಿ ಹೊರಗೆ ಬಿಟ್ಟು. ಸೊ ನಾನಿನ್ನು ಇಲ್ಲಿ ನಿಂತ್ಕೊಂಡಿದ್ದೆ. ಅವಳು ನೋಡಿ ಅಲ್ಲಿ ಹೊರಗಡೆ ಆಟ ಸಾಮಾನು ಇಟ್ಟಿರ್ತಾರೆ ಫ್ರೆಂಡ್ಸ್. ಹೋದ ತಕ್ಷಣ ಅದ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಿರ್ತಾಳೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಮಿಟ್ಟು ನಾನು ಸ್ಕೂಲಲ್ಲಿ ನಾನು ಶೂಟ್ ಮಾಡ್ತಿರೋದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಕೂದಲಂತೂ ಅಳ್ಳಿರ್ತವೆ ಫ್ರೆಂಡ್ಸ್ ಅವಳದು.
ಸೊ ನಾನು ನೋಡಿದ ತಕ್ಷಣ ಖುಷಿಯಾಗಿ ಲಂಚ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಮಿಟ್ಟುಂಗ್ ಕರ್ಕೊಂಡು ಬರೋದಕ್ಕೆ ಹೋದಾಗ ಪ್ರತಿ ಸರಿ ಇದೇ ಗೋಳು ಫ್ರೆಂಡ್ಸ್. ಇವಳು ಬಂದುಬಿಡ್ತಾಳೆ ನನ್ನ ಜೊತೆ, ಮಿಂಚು ಬಂದುಬಿಡ್ತಾಳೆ, ಬೇಡ ಅಂದ್ರೂ ಬರ್ತಾಳೆ. ಬಂದು ಆಟ ಸಾಮಾನು ನೋಡಿ ಈ ಥರ ಹೋಗೋವಾಗ ಅಸ್ಸಲು ಬರಲ್ಲ, ಕೈ ಹಿಡ್ಕೊಂಡು ಎಳ್ದಾಡ್ಬೇಕು ಅವಳನ್ನ. ಅವಳದು ಮತ್ತೆ ಎಷ್ಟು ಮಾತು ಎಷ್ಟು ಹಠ ಅಂತಂದರೆ ಅಷ್ಟು ಹಠ. ಇಲ್ಲಿ ನೋಡಿ ನನ್ನ ಮಗ ಇದು ಒಂದು 3rd ಸ್ಟ್ಯಾಂಡರ್ಡ್ ಕುತ್ಕೊಂಡು ತಿಂಡಿ ತಿಂತಾ ಇದ್ದಾನೆ ನನ್ನನ್ನೇ ನೋಡ್ಕೊಂತ. ದಾ ಮಿಂಚು ಮಿಟ್ಟು ಕರ್ಕೊಂಬರ ಅವಳನ್ನ. ಏನು ಇಟ್ಟೋಗಿತ್ತಾ? ನನಗೆ ಗೊತ್ತಿಲ್ಲಪ್ಪ. ಹೌದಾ? ಹೇಳ ಅವಳಿಗೆ ಅದು ನೇರ್ ಕರ್ಕೊಂಬ. ಫ್ರೆಂಡ್ಸ್ ನೋಡಿದ್ರ ಅವಳ ಹಠ ಹೆಂಗಿರುತ್ತೆ ಅಂತೇಳಿ ಹಂಗೋ ಹಿಂಗೋ ನೈಸ್ ಮಾಡಿ ಕರ್ಕೊಂಬರ್ಬೇಕು. ಬಂದು ಅಮ್ಮನ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಸೊ ಆವಾಗ ಮಿಟ್ಟುಗೆ ಏನೇನು ತೋರಿಸಿದ್ರು ಇವತ್ತು ಏನೇನು ಬರ್ದೆ ಅಂತ ಕೇಳಿದಾಗ ಇದನ್ನೆಲ್ಲ ತೋರಿಸ್ತಾ ಇದ್ಲು ಹೋಮ್ವರ್ಕ್. ಅವಳು ಬರ್ದಿರೋದು ನೋಡಿ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಗೊತ್ತಾ. ಎಷ್ಟು ಚೆನ್ನಾಗಿ ರೈಟಿಂಗ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಿದ್ದಾಳೆ, ಓರಲ್ಲೆಲ್ಲ ಸಖತ್ ಇಂಪ್ರೂವ್ಮೆಂಟ್ ಆಗ್ತಿದ್ದಾಳೆ. ನಾನಿನ್ನು ಮಕ್ಕಳನ್ನ ಇಲ್ಲೇ ನಿಧಾನಕ್ಕೆ ಬಿಟ್ಟು ನಮ್ಮ ಮನೆಗೆ ಹೋಗಿ ನಾನು ಉಳಿದಿರುವಂಥ ಶೂಟ್ಸು ಕೆಲಸ ಮುಗಿಸ್ಕೊಂಡಿದ್ದೀನಿ. ಇದು ಇವತ್ತಿನ ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಒಂದು ಫುಲ್ ಡೇ ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಶೇರಿಂಗ್. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.